ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರ 892ನೇ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಾಡು, ದೇಶ, ವಿಶ್ವ ಸಿದ್ಧಗೊಳ್ತಾ ಇದೆ. ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಬಸವ ಜಯಂತಿಯನ್ನು ಆಚರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ಸಂಘ ಸಂಸ್ಥೆಗಳು 2 ದಿನ 3 ದಿನಗಳ ಕೆಲವೊಂದು ಸಂಘ ಸಂಸ್ಥೆಗಳು 1 ದಿನದ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಒಂದು ಅರ್ಥಪೂರ್ಣ ಬಸವ ಜಯಂತಿಯನ್ನು ಆಚರಿಸಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲರೂ ಓಡಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಗುರು ಬಸವಣ್ಣನವರ ವಿಚಾರಗಳು ಹೆಚ್ಚು ಹೆಚ್ಚು ಜಗತ್ತಿನಾದ್ಯಂತ ಪ್ರಚಲಿತವಾಗ್ತಾ ಇರುವುದು ಒಂದು ಆಶಾದಾಯಕ ಸಂಗತಿ. ಯಾಕೆಂದ್ರೆ ಇವತ್ತು ಜಗತ್ತು ಎಷ್ಟು ಗೊಂದಲಮಯವಾಗಿದೆ, ಎಷ್ಟು ಹಿಂಸಾತ್ಮಕ ಪ್ರವೃತ್ತಿಯನ್ನ ಹೊಂದಿದೆ. ಈ ಎಲ್ಲ ಹಿಂಸಾತ್ಮಕ ಮತ್ತೆ ಗೊಂದಲಮಯ ವಾತಾವರಣಗಳಿಂದ ಮನುಷ್ಯ ವಿಮುಕ್ತಿ ಹೊಂದಿ ಒಂದು ಸ್ವತಂತ್ರವಾದ, ಸದಭಿರುಚಿಯ, ಸುಜ್ಞಾನ ಭರಿತವಾದಂಥ ಒಂದು ಜೀವನವನ್ನ ಕಟ್ಟಿಕೊಳ್ಳಬೇಕು ಅಂದ್ರೆ ಅದಕ್ಕೆ ಬಸವ ತತ್ವ ಮೂಲ ಆಧಾರ ಸ್ತಂಭವಾಗಬೇಕು. ಆಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಈ ರೀತಿಯಾದ ಧರ್ಮಗಳ ಮಧ್ಯೆ ದ್ವೇಷ, ಜನಾಂಗಗಳ ಮಧ್ಯೆ ದ್ವೇಷ, ದೇಶಗಳ ಮಧ್ಯೆ ದ್ವೇಷ, ಇವು ಪ್ರಪಂಚದ ವಿನಾಶಕ್ಕೆ, ಮಾನವನ ಸಂತತಿಯ ವಿನಾಶಕ್ಕೆ, ಇಡೀ ಒಂದು ಸೃಷ್ಟಿಯ ವಿನಾಶಕ್ಕೆ ಕಾರಣವಾಗ್ತಾ ಇದ್ದಾವೆ. ಅಂಥ ದಿನಗಳನ್ನ ನಾವು ಇವತ್ತು ದಿನೇ ನಾವು ಪ್ರತಿನಿತ್ಯ ಕಾಣ್ತಾ ಇರುವುದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇವುಗಳನ್ನ ಈ ನಿಟ್ಟಿನಲ್ಲಿ ನಾವು ಈಗ 892ನೇ ಬಸವ ಜಯಂತಿಯನ್ನ ಆಚರಿಸುವಂತ ಈ ಹೊತ್ತಿನಲ್ಲಿ, ಅಂದ್ರೆ ಗುರು ಬಸವಣ್ಣನವರ 892 ಬಸವ ಜಯಂತಿ ಅಂತಂದ್ರೆ ಇಲ್ಲಿಗೆ ವಚನಗಳು ನಮಗೆ ಗುರು ಬಸವಣ್ಣನವರು ಬರೆದು ಪ್ರಸ್ತುತಪಡಿಸಿದಂತ ವಚನಗಳು ಸುಮಾರು 850 ವರ್ಷ ಅಂತ ಅಪ್ರಾಕ್ಸಿಮೇಟ್ ಅಂದಾಜು ಮಾಡೋಣ. 850 ವರ್ಷಗಳ ಹಿಂದೆ ಬರೆದಂತ ವಚನಗಳು ಅಂದ್ರೆ 850 ವರ್ಷಗಳ ಆದರೂ ಕೂಡ ನಮಗೆ ವಚನಗಳು ಸರಿಯಾಗಿ ಅರ್ಥ ಆಗಿಲ್ಲ. ಬಹುತೇಕ ನಮಗೆ ಯಾರಿಗೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ವಚನಗಳನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ವಚನಗಳ ಹಿನ್ನೆಲೆ ಏನು, ಮುನ್ನೆಲೆ ಏನು, ವಚನಗಳು ಏನು ಹೇಳ್ತಾ ಇವೆ, ಸಾಧನೆ ಅಂದ್ರೆ ಏನು, ಯಾವ ವಿಚಾರಗಳು ನಮಗೆ ಗೊತ್ತಿಲ್ಲ. ಸುಮ್ಮನೆ ವಚನಗಳನ್ನ ಓದ್ತಾ ಇದ್ದೀವಿ. ಈಗ ಅಟ್ಲೀಸ್ಟ್ ಈ ಒಂದು ಲೆವೆಲ್ಗಾರು ಬಂದಿದ್ದೀವಿ. ವಚನಗಳು ನಮ್ಮ ಕೈಗೆ ಸಿಕ್ಕಿದ್ದಾವೆ. ಫಾಗು ಹಳಕಟ್ಟಿ ಶರಣರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಮಗೆ ವಚನ ಸಾಹಿತ್ಯವನ್ನ ಕೊಟ್ಟು ಹೋಗಿದ್ದಾರೆ. ನಂತರ ಲಿಂಗಾನಂದಪ್ಪ ಅವರು ಸ್ವಾಮೀಜಿಗಳು, ಮಾತೆ ಮಹಾಜಿ ತಾಯಿಯವರು, ಇವರ ಇಂಥ ಮಹಾನ್ ಚಿಂತಕರು, ಬಸವ ತತ್ವ ಚಿಂತಕರು, ಸ್ವಾಮಿಗಳು, ಜ್ಞಾನಿಗಳು ಅನೇಕರು ಆಗಿರುವುದು. ಅವರೆಲ್ಲರೂ ಕೂಡ ಬಸವ ತತ್ವವನ್ನ ನಾಡಿನಾದ್ಯಂತ ಪ್ರಸರಿಸುವಲ್ಲಿ ಒಂದು ಉತ್ತಮ ಕಾರ್ಯವನ್ನ ಮಾಡಿ ಇಲ್ಲಿ ತನಕ ವಚನ ಸಾಹಿತ್ಯವನ್ನ ತಲುಪಿಸಿ ಹೋಗಿದ್ದಾರೆ. ಆದ್ರೆ ಹೀಗೆ ನಮ್ಮನ್ನ ತಲುಪಿದಂತ ವಚನಗಳು ನಮ್ಮ ಆಳಕ್ಕೆ ಇಳಿತಾ ಇಲ್ಲ. ಯಾಕೆ ಇಳಿತಾ ಇಲ್ಲ ಅಂತಂದ್ರೆ ವಚನಗಳ ಒಂದು ಸೂಕ್ಷ್ಮ ಸ್ವರೂಪದ ಅರ್ಥ ನಮಗೆ ಆಗ್ತಾ ಇಲ್ಲ. ಯಾರು ಹೇಳ್ಕೊಡ್ತಾನೂ ಇಲ್ಲ ವಚನಗಳ ಅರ್ಥವನ್ನ. ಅವರವರು ತಮಗೆ ತಿಳಿದ ರೀತಿಯಲ್ಲಿ ವಚನಗಳನ್ನ ಅರ್ಥ ವ್ಯಾಪಿಸಿ ಕೊಡ್ತಾ ಇದ್ದಾರೆ. ಆದ್ರೆ ಇಂಥದೇ ಶರಣರ ವಚನ ಇದೇ ಹೇಳ್ತಾ ಇದೆ, ಈ ರೀತಿಯಾಗಿ ಹೇಳ್ತಾ ಇದೆ ಅನ್ನುವಂತ ಒಂದು ಸ್ಪಷ್ಟವಾದ ವಿಚಾರ ನಮಗೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಯಾಕೆ ಇದು ಆಗಿದೆ ಅಂದ್ರೆ ವಚನಗಳಲ್ಲಿ ಬರುವಂತ ಫಂಡಮೆಂಟಲ್ ಅಂದ್ರೆ ಮೂಲಭೂತ ವಿಚಾರಗಳು ಏನಿದ್ದಾವೆ, ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಏನ್ ಕರಿತೀವಿ, ಆ ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಾರಿಟಿನೇ ಯಾರಿಗೂ ಇದ್ದ ಹಾಗಿಲ್ಲ ನಮ್ಮಗಳಿಗೆ. ಉದಾಹರಣೆಗೆ ಈ ನಮ್ಮ ವಿಚಾರಗಳು ಬರೋದೇ, ಬಸವಣ್ಣನವರ ಶರಣರ ವಿಚಾರಗಳು ಬರೋದೇ 3 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಬರ್ತವೆ. ಅದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂದ್ರೆ ಅಷ್ಟಾವರಣಗಳು, ಪಂಚಾಚಾರಗಳು ಮತ್ತೆ ಷಟ್ಸ್ಥಲ. ಈ ಅಷ್ಟಾವರಣಗಳಲ್ಲಿ ಬರುವ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಈ ವಿಚಾರಗಳೇ ನಮಗೆ ಇನ್ನೂ ಅರ್ಥ ಆಗಿಲ್ಲ. ಇವು ಫಂಡಮೆಂಟಲ್
ಬೇಸಿಕ್, ವೆರಿ ವೆರಿ ಬೇಸಿಕ್ ಅಂತ ಏನ್ ಕರಿತೀವಿ, ಅತ್ಯಂತ ಮೂಲಭೂತವಾದಂತ ವಿಚಾರಗಳು. ಈ ಎಲಿಮೆಂಟ್ಸ್ ಅರ್ಥ ಆಗದೆ ನಮಗೆ ಮುಂದಿನ ವಿಚಾರಗಳು ಯಾವುದು ಕೂಡ ಅರ್ಥ ಆಗಕ್ ಸಾಧ್ಯನೇ ಇಲ್ಲ. ವಚನಗಳ ಅರ್ಥನೇ ಆಗೋದಿಲ್ಲ. ನಾವು ಬರೀ ತಪ್ಪು ಅರ್ಥ ಮಾಡ್ಕೊಳ್ತೀವಿ. ಹಾಗೆ ತಪ್ಪು ಅರ್ಥ ಮಾಡ್ಕೊಂಡು ಯಾವಾಗ ನಾವು ಶರಣರ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆಗ ಶರಣರನ್ನೇ ನಮ್ಮ ಮಟ್ಟಕ್ಕೆ ಇಳಿಸ್ಕೊಬಿಡ್ತೀವಿ. ಅದೇ ಇವತ್ತು ನಡೀತಾ ಇರುವಂತಹದ್ದು. ಇರ್ಲಿ, ಹೀಗೆ 892ನೇ ಬಸವ ಜಯಂತಿ ಎರಡು ದಿನದಲ್ಲಿ ಬರ್ತಾ ಇದೆ. ಹಾಗೆ ಇರಬೇಕಾದಂತ ಈ ಸಂದರ್ಭದಲ್ಲಿ ನಾವು ವಚನಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇಡುತ್ತಾ ಇದ್ದೀವಲ್ವಾ. ಚಾಮರಸ ಕವಿ ಪ್ರಭುಲಿಂಗ ಲೀಲೆಯನ್ನ ವರ್ಣನೆ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಒಂದು ಬಸವಸ್ತುತಿಯನ್ನ ಮಾಡ್ತಾರೆ. ಆ ಬಸವಸ್ತುತಿ ಯಾವ ರೀತಿ ಇದೆ ಅಂತಂದ್ರೆ, ಕಾಯದೊಳು ಗುರುಲಿಂಗ ಜಂಗಮದ ಆಯತವನರಿಯಲ್ಕೆ, ಕಾಯದೊಳು ಗುರುಲಿಂಗ ಜಂಗಮದ ಆಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನೀ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಅಂತ ಹೇಳ್ತಾರೆ ಚಾಮರಸ ಕವಿ. ಈ 4 ಸಾಲು ಪದ್ಯ ಬಸವಣ್ಣನವರ ಇಡೀ ಸಾಧನೆಯನ್ನು ಹೇಳ್ತಾ ಇದೆ. ಏನ್ ಹೇಳುತ್ತೆ? ಕಾಯದೊಳು ಗುರುಲಿಂಗ ಜಂಗಮದ ಆಯತವನರಿಯಲ್ಕೆ ಅಂತ ಹೇಳ್ತಾರೆ. ಮೊದಲೇ ನಾವ್ ಏನ್ ಮಾಡ್ತಾ ಇದ್ದೀವಿ, ಗುರು ಲಿಂಗ ಜಂಗಮದ ಆಯತ ಅಂದ್ರೆ ಇವು ಅಷ್ಟಾವರಣಗಳ ಭಾಗ. ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ, ಈ 8 ಕೂಡ ಅಷ್ಟಾವರಣದ ಭಾಗ. ಅಷ್ಟಾವರಣಗಳು ಅಂತ ಕರಿತೀವಿ. ಅಷ್ಟಾವರಣಗಳು ಅಂದ್ರೆ 8 ಆವರಣಗಳು ಒಬ್ಬ ಸಾಧಕನನ್ನ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಸದೃಢನನ್ನಾಗಿ ಮಾಡ್ಲಿಕ್ಕೆ ಈ 8 ವಿಚಾರಗಳು, ಅವೇ ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಅಂತ. ಇದು ಕೆಲವು ಒಂದು ಸ್ವಹಿತಾಸಕ್ತಿ ಮನಸ್ಸುಗಳು ಅಥವಾ ಸ್ವಾಮಿಗಳು ಹಿಂದೆ ಆಗಿ ಹೋಗಿರುವಂತವ್ರು ನಮಗಿದನ್ನ ಯಾವ ರೀತಿ ತಿಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ, ಗುರುಲಿಂಗ ಜಂಗಮ ಇವು ಪೂಜ್ಯ ವಸ್ತುಗಳು, ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಪೂಜೆ ಮಾಡುವ ಸಲಕರಣೆಗಳು. ಆ ಪೂಜ್ಯ ವಸ್ತುಗಳನ್ನ ಗುರುಲಿಂಗ ಜಂಗಮವನ್ನ ಪೂಜೆ ಮಾಡಿದ್ರೆ, ವಿಭೂತಿ ರುದ್ರಾಕ್ಷಿ ಮಂತ್ರ ಅನ್ನುವ ಪೂಜಕ ವಸ್ತುಗಳನ್ನ ತೆಗೆದುಕೊಂಡು ಪೂಜೆ ಮಾಡಿದ್ರೆ ಕಡೆಯಲ್ಲಿ ನಿಮಗೆ ಪಾದೋದಕ ಪ್ರಸಾದ ಅನ್ನೋವು ಸಿಗುತ್ತವೆ ಅನ್ನುವಂತ ವಿಚಾರವನ್ನ ಬಹಳ ತಪ್ಪಾಗಿ ಹೇಳ್ಕೊಟ್ಟಿರುವುದನ್ನ ನಾವು ಕೇಳಿದ್ದೇವೆ. ಆದ್ರೆ ಈ ವಿರೋಧ ಏನು ಅಂತಂದ್ರೆ, ಗುರುಲಿಂಗ ಜಂಗಮದ ಯಾವಾಗ ಬರೀತಾರೋ ಬಸವಣ್ಣನವರ ಇಮ್ಮಿಡಿಯೇಟ್, ಅವರು ಹೋಗಿ 12ನೇ ಶತಮಾನದ 13ನೇ ಶತಮಾನದ ಆದಿ ಭಾಗದಲ್ಲಿ ಬರ್ತಿರುವಂತದ್ದು ಚಾಮರಸ. ಕಾಯದಳು ಗುರುಲಿಂಗ ಜಂಗಮದ ಆಯತವನರಿಯಲ್ಕೆ, ಎಲ್ಲಿ ಅರಿಬೇಕಂತೆ ಇದನ್ನ ಅಂದ್ರೆ, ಎಲ್ಲಿ ಅರಿಯೋದು ಅಂದ್ರೆ ಅಳವಡಿಸಿಕೊಳ್ಳೋದು. ಎಲ್ಲಿ ಅರಿತು ಅಳವಡಿಸಿಕೊಳ್ಳಬೇಕು ಅಂದ್ರೆ, ಕಾಯದ ಒಳಗೆ ಗುರು, ಕಾಯದ ಒಳಗೆ ಲಿಂಗ, ಕಾಯದ ಒಳಗೆ ಜಂಗಮ, ಕಾಯದ ಒಳಗೆ ವಿಭೂತಿ, ಕಾಯದ ಒಳಗೆ ರುದ್ರಾಕ್ಷಿ ಮಂತ್ರ, ಕಾಯದ ಒಳಗೆ ಪಾದೋದಕ ಪ್ರಸಾದವನ್ನ ಅರಿತು ಅಳವಡಿಸಿ ಅನುಭವಿಸಿಕೊಳ್ಳಲಿಕ್ಕೆ ಏನ್ ಮಾಡಿದ್ರಂತೆ ಬಸವಣ್ಣನವರು? ಸುಲಭೋಪಾಯದಿಂದ ಇದಿರಿಟ್ಟು, ಈಗ ಇವೆಲ್ಲವೂ ಕೂಡ ಕಾಯದ ಒಳಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಚಾಮರಸ ಕವಿ. ಅದನ್ನ ಯಾವ ಆಧಾರದ ಮೇಲೆ ಹೇಳಿದ್ರು? ಗುರು ಬಸವಣ್ಣನವರ ಶರಣರ ವಚನಗಳ ಅಧ್ಯಯನ ಆಧಾರದ ಮೇಲೆ ಚಾಮರಸ ಕವಿ ಹೇಳ್ತಾ ಇರೋದು. ಇವೆಲ್ಲವೂ ಕೂಡ ಕಾಯದ ಒಳಗೆ ಇವೆ. ಈ ಇರುವಂತ ವಿಚಾರಗಳನ್ನ ತಿಳಿದು ಅರಿತು ಅಳವಡಿಸಿಕೊಳ್ಳಲಿಕ್ಕೆ, ಅಂದ್ರೆ ಅವು ಕಾಯದ ಒಳಗೆ ಇವೆ ಅಂದ್ರೆ ನನ್ನ ಒಳಗೆ ಇವೆ ಅಂತ. ನನ್ನ ಒಳಗೆ ಇವೆ ಅಂತಂದ್ರೆ ಅದನ್ನ ಅರಿತು ಆಚರಿಸ್ಕೊಳ್ಳೋದಕ್ಕೆ ಅದು ನಿರಾಕಾರ ಸ್ವರೂಪದಲ್ಲಿರೋದ್ರಿಂದ ಅದನ್ನ ಏನು ಮಾಡಿದ್ರಂತೆ ಗುರು ಬಸವಣ್ಣನವರು? ಸುಲಭ ಉಪಾಯದಿಂದ ಇದಿರಿಟ್ಟು, ಕಷ್ಟವಾದ ಉಪಾಯವನ್ನ ಹೇಳಿ ಏನು ಮಾಡ್ಲಿಲ್ಲ ಗುರು ಬಸವಣ್ಣನವರು. ಸುಲಭ ಉಪಾಯ, ಅತ್ಯಂತ ಸರಳೀಕರಣಗೊಳಿಸಿ ಸುಲಭ ಉಪಾಯದಿಂದ ಒಂದು ಪ್ಲಾನ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ, ಬಾಹ್ಯ ಸ್ಥಳಕ್ಕೆ ಅಂದ್ರೆ ಇದಿರಿಟ್ಟು ಅಂತಂದ್ರೆ ನನಗೆ ಪ್ರತಿಯಾಗಿ ಇಟ್ಟು.
ಇಷ್ಟಲಿಂಗ ಅನ್ನುವುದು ಏನು ಅಂತಂದ್ರೆ ಜೀವಾತ್ಮನ ಸಂಕೇತ, ಸೃಷ್ಟಿಯ ಸಂಕೇತ. ಸೃಷ್ಟಿ ಹಾಗೂ ಜೀವಾತ್ಮರ ಸಂಬಂಧದ ಸಂಕೇತವೇ ಇಷ್ಟಲಿಂಗ. ಅಂತ ಇಷ್ಟಲಿಂಗವನ್ನ ಏನ್ ಮಾಡ್ತಾರೆ, ರೂಪಿಸಿ ಕೊಡ್ತಾ ಇದ್ದಾರೆ. ಅದಕ್ಕೆ ಮುಂದೆ ಹೇಳ್ತಾರೆ ಬಾಹ್ಯ ಸ್ಥಳಕ್ಕೆ ಕುರುಹಾಗಿ. ಬಾಹ್ಯ ಸ್ಥಳಕ್ಕೆ ಅಂದ್ರೆ ಅದನ್ನ ನನ್ನಿಂದ ಹೊರಗೆ ಇಟ್ಟು, ಕರಸ್ಥಲದಲ್ಲಿ ಇಟ್ಟು, ಬಾಹ್ಯ ಸ್ಥಳಕ್ಕೆ ಕುರುಹಾಗಿ, ಕುರುಹಿನ ರೂಪದಲ್ಲಿ ಇಟ್ಟು, ದಾಯದೋರಿ, ಮಾರ್ಗವನ್ನ ತೋರಿ, ಸಮಸ್ತ ಭಕ್ತ ನೀ ಕಾಯವನು, ಸಮಸ್ತ ಭಕ್ತನ ಈ ಕಾಯವನ್ನು ಅಂದ್ರೆ ಭಕ್ತನ ಈ ಸಮಸ್ತ ಕಾಯವನ್ನು ಪಾವನವ ಮಾಡಿದ. ಪಾವನವ ಮಾಡಿದ ಅಂದ್ರೆ ಪವಿತ್ರವ ಮಾಡಿದ. ಇಲ್ಲಿರುವ ಎಲ್ಲ ಅವಗುಣಗಳನ್ನ ತೆಗೆದು ಶಿವಗುಣಗಳನ್ನಾಗಿ ಮಾಡಿ ಈ ದೇಹವನ್ನ ದೇವಾಲಯವ ಮಾಡಿ, ಅದು ಪಾವನವ ಮಾಡುವುದು. ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ರಾಯ ಪೂರ್ವಾಚಾರ್ಯ ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ. ರಾಯ ಅಂದ್ರೆ ಒಡೆಯ, ಒಡೆಯ ಆದಿಗುರು ಅನ್ನುವ ಅರ್ಥ. ಪೂರ್ವಾಚಾರ್ಯ ಹಿಂದೆ ಯಾವ ಆಚಾರ್ಯರೂ ಇಲ್ಲದ, ತಾನೇ ತನ್ನಿಂದ ತಾನೇ ರೂಪಿಸಿಕೊಟ್ಟಂತ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಅಂತ ಸಂಗನ ಬಸವ ನಿಮಗೆ ಶರಣಾರ್ಥಿ ಅಂತ ಯಾರು ಹೇಳ್ತಾ ಇದ್ದಾರೆ? ಚಾಮರಸ ಕವಿ 13ನೇ ಶತಮಾನದಲ್ಲಿ ಹೇಳ್ತಾ ಇದ್ದಾರೆ, ಪ್ರಭುಲಿಂಗ ಲೀಲೆಯನ್ನ ಬರೆಯುವ ಸಂದರ್ಭದಲ್ಲಿ, ಆರಂಭದಲ್ಲಿ. ಇಷ್ಟು ಸ್ಪಷ್ಟವಾಗಿ ಉಲ್ಲೇಖ ಇದ್ರೂ ಕೂಡ ನಾವು ಈ ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದಗಳನ್ನ ಹೊರಗಿಟ್ಟೇ ಹುಡುಕ್ತಾ ಇದ್ದೀವಿ, ಕಾಯದೊಳಗೆ ಹುಡುಕ್ತಾ ಇಲ್ಲ. ಅದನ್ನ ಹುಡುಕಬೇಕಾಗಿದ್ದು ಎಲ್ಲಿ ಅಂತಂದ್ರೆ ಇಷ್ಟಲಿಂಗದಲ್ಲಿ. ಇಷ್ಟಲಿಂಗದಲ್ಲಿ, ಇಷ್ಟಲಿಂಗ ಅಂದ್ರೆ ಯಾವುದು ಅಂತಂದ್ರೆ ತನ್ನ ದೇಹವೇ ಇಷ್ಟಲಿಂಗ, ಕಾಯವೇ ಇಷ್ಟಲಿಂಗ. ಇದರ ಸ್ವರೂಪವನ್ನ ನಾವು ಅರಿಯುವಲ್ಲಿ ವಿಫಲರಾಗಿದ್ದೇವೆ. ಇದು 850 ವರ್ಷಗಳಾದರೂ ಕೂಡ ನಾವು ಈ ವಿಚಾರಗಳನ್ನ ಅರಿತು ಅಳವಡಿಸಿಕೊಳ್ಳುವಲ್ಲಿ, ಅರಿಯುವಲ್ಲೇ ವಿಫಲರಾಗಿದ್ದೇವೆ. ಅಂದ್ರೆ ಅಳವಡಿಸಿಕೊಳ್ಳುವುದು ಬಹಳ ದೂರದ ಮಾತು. ಹಾಗಾಗಿ ಇವತ್ತು ಈ ಗೊಂದಲಗಳೇನಾಗಿದೆ ಅನ್ನೋ ವಿಚಾರಕ್ಕೆ ಬರೋಣ. ಎಷ್ಟೋ ಜನ ಸ್ವಾಮಿಗಳು ವಚನಗಳನ್ನ ಓದಿದ್ದಾರೆ, ವಚನಗಳ ಅರ್ಥ ಆಗಿಲ್ಲ. ಹಾಗಾಗಿ ಏನ್ ಹೇಳ್ತಾರೆ, ಬಸವಣ್ಣನವರು ಇಷ್ಟಲಿಂಗವನ್ನ ಸ್ಥಾಪನೆ ಮಾಡಲಿಲ್ಲ, ಇಷ್ಟಲಿಂಗವನ್ನ ಕಂಡು ಹಿಡಿದವರು ಕೊಟ್ಟಂತವರು ಬಸವಣ್ಣನವರಲ್ಲ ಅಂತ ವಚನ ವಿಚಾರವನ್ನ ಹೇಳ್ತಾರೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ವಚನಗಳಲ್ಲಿ 100,000 ವಚನಗಳಲ್ಲಿ ಆ ವಿಚಾರಗಳು ಬಂದಿದೆ. ಗುರು ಬಸವಣ್ಣನವರೇ ಆದಿ ಗುರು ಬಸವ ಭೇದಿಸಿ ಕೊಟ್ಟ ಲಿಂಗವನು ಅಂತ ಹೇಳ್ತಾ ಇದ್ದಾರೆ. ಯಾರು? ಸರ್ವಜ್ಞ ಬಸವಣ್ಣನವರೇ ಆದಿಗುರು, ಅವರು ಭೇದಿಸಿ ಲಿಂಗವನ್ನ ಕೊಟ್ಟರು. ಮೊಟ್ಟ ಮೊದಲಿಗೆ ಯಾರೂ ಇಲ್ಲ, ಆದಿ ಗುರು ಬಸವ ಸರ್ವಜ್ಞ ಅಂತ ಅವ್ರು ಹೇಳ್ತಾರೆ. ಹೀಗೆಲ್ಲ ಹೇಳ್ಕೊಂಡು ಬಂದಿರ್ಬೇಕಾದ್ರೆ ನಮಗೆ ವಚನ ಸಾಹಿತ್ಯ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ನಮ್ಮ ಮನಸ್ಸುಗಳನ್ನ ಖಾಲಿ ಮಾಡ್ಕೊಂಡಿಲ್ಲ. ಬೇಡದ ಕಸಗಳನ್ನ ನಾವು ತಲೆಯಲ್ಲಿ ತುಂಬಿಕೊಂಡು ವಚನಗಳನ್ನ ಓದ್ತಾ ಇದ್ದೀವಿ. ಹಾಗಾಗಿ ವಚನ ಒಳಗೆ ಹೋಗ್ತಾ ಇಲ್ಲ. ನಮಗೆ ಕಸ ತುಂಬಿಕೊಂಡಿದ್ರೆ ರಸ ಎಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ? ಹಾಗಾಗಿ ತಲೆಯಲ್ಲಿ ಇರುವಂತ ಕಸ ಸಗಣಿಯನ್ನ ಆಚೆಗೆ ಹಾಕಿದಾಗ, ನಮಗೆ ತಲೆ ಶುದ್ಧವಾಗಿ, ತಲೆ ಖಾಲಿ ಇದ್ದಾಗ ವಚನಗಳನ್ನ ಓದಿದ್ರೆ, ರಿವಿಸಿಟ್ ಆಫ್ ವಚನ, ವಚನಗಳನ್ನ ಮತ್ತೆ 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 ಹೊಸದಾಗಿ ಓದಬೇಕು ನಾವು. ಈಗ ನಾವು ಓದಿ ಅರ್ಥ ಮಾಡ್ಕೊಂಡಿರುವಂತ ವಿಚಾರಗಳನ್ನ ಪಕ್ಕಕ್ಕೆ ಇಟ್ಬಿಡ್ಬೇಕು. ಗುರು ಅಂದ್ರೆ ಯಾವ್ದೋ ಒಂದು ಅರ್ಥವನ್ನ ತಿಳ್ಕೊಂಡಿರ್ತೀವಿ, ಲಿಂಗ ಅಂದ್ರೆ ಯಾವ್ದೋ ಅರ್ಥ ತಿಳ್ಕೊಂಡಿರ್ತೀವಿ, ಜಂಗಮ ಅಂದ್ರೆ ಏನೋ ತಿಳ್ಕೊಂಡಿರ್ತೀವಿ, ವಿಭೂತಿ ಅಂದ್ರೆ ಇನ್ನೇನೋ ತಿಳ್ಕೊಂಡಿರ್ತೀವಿ, ಪಾದೋದಕ ಪ್ರಸಾದ ಅಂದ್ರೆ ಮತ್ತೆ ಇನ್ನೇನೋ ತಿಳ್ಕೊಂಡಿರ್ತೀವಿ. ಎಲ್ಲ ತಪ್ಪು ತಿಳ್ಕೊಬಿಟ್ಟಿರ್ತೀವಿ. ಹಾಗಾಗಿ ಈಗ ನಾವ್ ಏನ್ ತಿಳ್ಕೊಂಡಿದ್ದೀವಿ ಇವೆಲ್ಲವನ್ನ ಸೈಡಿಗೆ ಇಟ್ಬಿಟ್ಟು ಹೊಸದಾಗಿ ತಲೆಯನ್ನ ಖಾಲಿ ಮಾಡಿಕೊಂಡು ಪರಿಶುದ್ಧ ಮನಸ್ಸಿನಿಂದ, ಯಾರ ವ್ಯಾಖ್ಯಾನವನ್ನೂ ನೋಡದೆ, ಯಾರು ಕೊಟ್ಟಿರುವಂತ ವ್ಯಾಖ್ಯಾನವನ್ನು ನಾವು ಓದದೆ, ತನ್ನ ಮನಸ್ಸಿನಿಂದ ತಾನೇ ವಚನಗಳನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಇದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ಯಾಕೆಂದ್ರೆ ಒಬ್ರು ಬರ್ದಿರುವಂತ ವಿಚಾರವನ್ನು ನಾವು ಓದ್ತಾ ಹೋದಾಗ ಅದು ತಲೆ ಒಳಗೆ ತುಂಬಿಕೊಳ್ತದೆ, ಅದು ಕಸದ ತರ ತುಂಬಿಕೊಬಿಡುತ್ತೆ. ಶರಣರು ಬರೆದಿರುವ ವಚನಗಳನ್ನ ನಾವೇ ಅರಿಯುವ ಪ್ರಯತ್ನವನ್ನ ಮಾಡಬೇಕು. ಇದು 852ನೇ ಬಸವ ಜಯಂತಿಯ ಸಂದರ್ಭದಲ್ಲಿ ನಾವು ಮಾಡಬೇಕು. ಮಾಡಿದ್ರೆ ನಮಗೆ ತಲೆ ಒಳಗೆ ಸ್ವಲ್ಪ ಜ್ಞಾನ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ಸೋದು. ಇಲ್ಲಿಂದ ನಾವು ಪ್ರಾರಂಭ ಮಾಡೋಣ. ಯಾರು ಬರೆದಿರೋಂತ ಒಂದು ಅರ್ಥವನ್ನು, ವಚನಗಳ ಅರ್ಥವನ್ನು ಓದೋದ್ ಬೇಡ, ಯಾರು ಹೇಳಿರೋದನ್ನು ಕೇಳೋದ್ ಬೇಡ.
ನಾವು ಸ್ವತಂತ್ರವಾಗಿ ಓದ್ಲಿಕ್ಕೆ ಬರುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ 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 ಹೋದ್ರೆ ಶರಣರು ಏನ್ ಮಾಡಿದ್ದಾರೆ, ಏನ್ ಹೇಳಿದ್ದಾರೆ, ಗುರು ಅಂದ್ರೇನು, ಲಿಂಗ ಅಂದ್ರೇನು, ಜಂಗಮ ಅಂತಂದ್ರೇನು, ಈ ವಿಚಾರಗಳು ಸ್ಪಷ್ಟವಾಗಿ ಅರ್ಥ ಹೋಗುತ್ತೆ. ಇದು ಅರ್ಥ ಆಗದೆ ಇರೋ ಹೊತ್ತಿಗೆ ಏನ್ ಮಾತಾಡ್ತಾ ಇದ್ದೀವಿ, ಬಸವಣ್ಣನವರ ಬಗ್ಗೆ ನಮಗೆ ಸ್ಪಷ್ಟವಾದ ಪರಿಕಲ್ಪನೆಯೇ ಬರ್ತಾ ಇಲ್ಲ. ಅವ್ರು ಏನ್ ಹೇಳಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಬಸವಣ್ಣವ್ರು ಏನೂ ಮಾಡ್ಲಿಲ್ಲ. ಲಿಂಗ ಅಂತ ಹೇಳಿದರೆ ಲಿಂಗ ಮೊದಲು ಇತ್ತು, ಜಂಗಮ ಅಂತ ಹೇಳಿದರೆ ಜಂಗಮ ಮೊದಲು ಇತ್ತು. ಅವ್ರು ಹೊಸದಾಗಿ ಏನು ಕೊಡ್ಲೇ ಇಲ್ಲ. ಎಲ್ಲ ಆಗಮಗಳಲ್ಲಿತ್ತು, ವೇದಗಳಲ್ಲಿತ್ತು, ಪುರಾಣಗಳಲ್ಲಿತ್ತು, ಕೊಟ್ರು. ಅಲ್ಲೇನಿತ್ತು ಇಲ್ಲೇನ್ ಕೊಟ್ರು ಗೊತ್ತಿಲ್ಲ. ಪದಗಳಿತ್ತು, ಕೊಟ್ಟಿದ್ದಾರೆ. ಇಷ್ಟನ್ನ ಹೇಳ್ಕೊಂಡು ನಾವು ತಿರ್ಗಾಡ್ಕೊಂಡು ಯಾವಾಗ ನಾವು ಬಸವಣ್ಣನವರ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬಸವಣ್ಣನವರನ್ನ ನಮ್ಮ ಮಟ್ಟಕ್ಕೆ ಇಳಿಸ್ಕೊಬಿಟ್ರೆ ಆಯ್ತು, ಬಹಳ ಸಲೀಸಲ್ಲ. ಈ ರೀತಿಯಾದ ಒಂದು ಕೆಟ್ಟ ಒಂದು ಸಂಪ್ರದಾಯಕ್ಕೆ ನಾವು ಈ ಒಂದು ಕೆಲವು ಮಠಾಧಿಪತಿಗಳು ನಾಂದಿ ಹಾಡಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅವ್ರು ಹೇಳ್ತಾರೆ, ವಚನಾಂಕಿತಗಳು ಏನ್ ಹೇಳ್ತವೆ, ಸ್ಥಾವರವನ್ನೇ ಹೇಳ್ತವಲ್ಲ. ಬಸವಣ್ಣವ್ರ ವಚನ ಅಂಕಿತ ಏನ್ ಹೇಳುತ್ತೆ, ಕೂಡಲ ಸಂಗಮ ದೇವ ಅಂತ ಹೇಳುತ್ತೆ. ಕೂಡಲ ಸಂಗಮ ದೇವ ಏನು, ಸ್ಥಾವರ ಲಿಂಗ ಅಲ್ವಾ? ಅಲ್ಲ, ವಚನಗಳೇ ಅರ್ಥ ಆಗಿಲ್ಲ, ಸ್ಥಾವರ ಲಿಂಗ ಏನು? ಎಷ್ಟು ಸ್ಪಷ್ಟವಾಗಿ ಎಷ್ಟು ಶರಣರು ಆಗಿ ಹೋಗಿದ್ದಾರೆ. 200ಕ್ಕೂ ಹೆಚ್ಚು ಶರಣರು, 12ನೇ ಶತಮಾನದ ಶರಣರು ನಾನು ಹೇಳ್ತಾ ಇರೋದು, 12ನೇ ಶತಮಾನದ ಶರಣರು, 250ಕ್ಕೂ ಹೆಚ್ಚು ಶರಣರು ಸಿಗ್ತಾ ಇದ್ದಾರೆ ಅಂದ್ರೆ ವಚನಗಳ ಬರ್ದಿರುವಂತವ್ರು. ಅಂಥ ಶರಣರ ಎಷ್ಟು ವಚನ ಅಂಕಿತವನ್ನ ನೀವು ಅಧ್ಯಯನ ಮಾಡಿ ಏನ್ ತಿಳ್ಕೊಂಡಿದೀವಿ ನಾವು ಅಂತ ನಾವು ನೋಡ್ತಾ ಹೋದ್ರೆ, ಬಸವಣ್ಣನವ್ರದೇನೋ ಕೂಡಲ ಸಂಗಮ ಅಂತ ಅವರು ಸ್ಥಾವರಲಿಂಗವನ್ನ ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದ್ರೆ ಅದು ಸ್ಥಾವರಲಿಂಗದ ಪ್ರತೀಕ ಅಲ್ಲ, ಅವರ ಕೂಡಲ ಸಂಗಮ ದೇವ ಅಂಕಿತ ನಾಮ. ಇರ್ಲಿ, ಬಸವಣ್ಣವ್ರನ್ನ ಈ ಸೈಡಿಗೆ ಈ ಸದ್ಯಕ್ಕೆ ಹಾಗೆ ಇಟ್ಟು ಬೇರೆ ವಚನಾಂಕಿತವನ್ನ ನೋಡೋಣ. ಯಾರ್ದು? ಚನ್ನ ಬಸವಣ್ಣನವ್ರ ವಚನಾಂಕಿತ ಏನಿದೆ, ಕೂಡಲ ಚೆನ್ನ ಸಂಗಮ ದೇವ. ಕೂಡಲ ಸಂಗಮದಲ್ಲಿರೋದು ಬಸವಣ್ಣವ್ರದ್ದು ಕೂಡಲ ಸಂಗಮ ದೇವ ಸ್ಥಾವರ ಅಂತ ಹೇಳಿದ್ರೆ, ಕೂಡಲ ಚೆನ್ನ ಸಂಗಮ ದೇವ ಅಂತ ಯಾವ ಸ್ಥಾವರ ಇದೆ ಸ್ವಾಮಿ? ಇಲ್ಲವೇ ಇಲ್ಲ. ಅವರು ತಮಗೆ ಒಂದು ಅನುಭವದ ನೆಲೆಯಲ್ಲಿ ಅವರಿಗೆ ಯಾವುದು ಸರಿ ಅಂತ ಅನ್ನಿಸ್ತೋ ಅದನ್ನ ಹೆಸರನ್ನು ಇಟ್ಕೊಂಡಿದ್ದಾರೆ. ಅದು ಸ್ಥಾವರದ ಸಂಕೇತ ಅಲ್ಲ, ಅದು ಅನುಭವದ ಜ್ಞಾನದ ಸಂಕೇತ. ಯಾವ ಸ್ಥಾವರವನ್ನು ಅಂಕಿತವಾಗಿ ಯಾರೂ ಇಟ್ಕೊಂಡಿಲ್ಲ. ಅದು ಅಚಾನಕ್ ಅಥವಾ ಏನೋ ಆಕಸ್ಮಿಕವಾಗಿ ಕೆಲವೊಂದು ಅದಕ್ಕೆ ಹೆಸರು ಹೊಂದಿಕೆ ಆಗಿರಬಹುದು, ಆದ್ರೆ ಅದು ಅದರ ಸಂಕೇತ ಅಲ್ಲ. ಕೂಡಲ ಸಂಗಮ ದೇವ ಕೂಡಲ ಸಂಗಮದಲ್ಲಿರುವ ಲಿಂಗದ ಸಂಕೇತ ಅಲ್ಲ ಅನ್ನುವುದು ನಮಗೆ ಎಲ್ಲಿ ತನಕ ಸ್ಪಷ್ಟವಾಗಿ ಅರ್ಥ ಆಗಲ್ಲ, ಅಲ್ಲಿ ತನಕ ನಮ್ಮ ಜೀವನದಲ್ಲಿ ವಚನಗಳು ನಮಗೆ ಅರ್ಥ ಆಗೋದಿಲ್ಲ. ಸಾಧ್ಯನೇ ಇಲ್ಲ ವಚನ ಅರ್ಥ ಆಗೋದಕ್ಕೆ. ಬರೀ ತಪ್ಪು ಅರ್ಥ ಮಾಡ್ಕೋತೀವಿ. ಅದಕ್ಕೆ ಚನ್ನ ಬಸವಣ್ಣವ್ರದ್ದು ಕೂಡಲ ಚೆನ್ನ ಸಂಗಮ ದೇವ, ಮಡಿವಾಳ ಮಾಚಿದೇವರದು ಕಲಿದೇವರ ದೇವ. ಅದ್ ಯಾವ ಗುಡಿಯ ಸ್ಥಾವರ ಲಿಂಗ? ಅವರಿಗೆ ಏನೋ ಖುಷಿ ಆಯ್ತು, ಕಲಿದೇವರ ದೇವ ಅಂತ ಅದನ್ನ ಇಟ್ಕೊಂಡ್ರು. ಅಂಬಿಗರ ಚೌಡಯ್ಯನವ್ರದ್ದು ಇನ್ನೂ ಬಹಳ ಸ್ಪಷ್ಟ. ಅಂಬಿಗರ ಚೌಡಯ್ಯ ಅವ್ರದ್ದು ಶರಣರು ಹೇಳ್ತಾರೆ, ಅವ್ರ ಹೆಸರನ್ನೇ ಇಟ್ಕೊಬಿಟ್ರು. ಯಾಕಪ್ಪ ಈ ಸವಾಸನೆ ಬೇಡ, ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತೇಳಿ ತಮ್ಮ ಹೆಸರನ್ನೇ ಅಂಕಿತ ನಾಮವಾಗಿ ಇಟ್ಕೊಂಡ್ರು. ಇದೇ ನಿಜವಾದ ಅಂಕಿತ ಯಾವ್ದು? ಅಂಬಿಗರ ಚೌಡಯ್ಯ ಶರಣರು ಇಟ್ಕೊಂಡಿರೋದು. ಯಾಕೆಂದ್ರೆ ತಾವು ಸ್ಪಷ್ಟವಾಗಿ ತಮ್ಮ ಅಂತರಂಗದ ವಿವೇಕ ಪ್ರಜ್ಞೆಯ ಸಂಕೇತವಾಗಿ ಇಟ್ಟುಕೊಂಡಿರುವುದು ವಚನಾಂಕಿತ. ಗುರು ಬಸವಣ್ಣನವ್ರದ್ದು ಅದೇ, ಪ್ರಭುದೇವ್ರದ್ದು ಅದೇ, ಅಕ್ಕ ಮಹಾದೇವಿಯವ್ರದ್ದು ಕೂಡ ಅದೇನೆ. ಎಲ್ಲರೂ ಕೂಡ ತಮ್ಮ ಅಂತರಂಗದ ವಿವೇಕದ ಪ್ರಜ್ಞೆಯ ಸಂಕೇತವಾಗಿ ವಚನಾಂಕಿತವನ್ನು ಇಟ್ಕೊಂಡಿದ್ದಾರೆ ಹೊರತು ಸ್ಥಾವರದ ಕುರುಹಾಗಿ ಅಲ್ಲ. ಅದಕ್ಕೆ ನಮಗೆ ಸ್ಪಷ್ಟ ಉದಾಹರಣೆ ಸಿಗೋದು ಯಾವುದು? ಅಂಬಿಗರ ಚೌಡಯ್ಯ ಶರಣರದ್ದು. ಮುಂದೆ ಮೋಳಿಗೆ ಮಾರಯ್ಯ ಶರಣರದ್ದು ನಿಷ್ಕಳಂಕ ಮಲ್ಲಿಕಾರ್ಜುನ ಅಂತ ಅವರ ವಚನಾಂಕಿತ. ಯಾವುದು ನಿಷ್ಕಳಂಕ ಮಲ್ಲಿಕಾರ್ಜುನ? ಯಾವ ಸ್ಥಾವರ ಗುಡಿ ತೋರಿಸ್ತೀರ ನೀವು? ಇಲ್ಲ. ಜೇಡರ ದಾಸಿಮಯ್ಯ ರಾಮನಾಥ ಅಂತ ಇದೆ, ಅದಕ್ಕೆ ರಾಮನನ್ನು ಒಪ್ಪಿದ್ರೆ ಇದನ್ನು ಇಟ್ಕೊಂಡು ಹೇಳ್ತಾರೆ ಕೆಲವರು. ರಾಮನಾಥ ನೋಡ್ರಿ, ರಾಮನಾಥ ಅಂತ ಅವರು ಯಾವ ರಾಮನಾಥ ಗುಡಿಯ ದೇವರನ್ನು ಹೇಳಲಿಲ್ಲ. ಅಂತರಂಗದ ಪ್ರಜ್ಞೆಯ ವಿಕಾಸ. ಇನ್ನ ನುಲಿಯ ಚಂದಯ್ಯ ಅವರು ಚಂದೇಶ್ವರ ಲಿಂಗ. ಹಡಪದ ಅಪ್ಪಣ್ಣನವರು ಬಸವಪ್ರಿಯ ಕೂಡಲ ಚೆನ್ನ ಸಂಗಮ ದೇವ. ನೋಡ್ರಿ, ಬಸವಪ್ರಿಯ ಕೂಡಲ ಚೆನ್ನ ಸಂಗಮ ದೇವ.
ಹೀಗೆ ನಾವು ನೋಡ್ತಾ ಹೋದ್ರೆ ಇವ್ಯಾವು ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಇಟ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಯಾವ್ದು ಖುಷಿ ಅಂತ ಅನ್ನಿಸ್ತೋ ಅಥವಾ ಅರ್ಥಪೂರ್ಣ ಅಂತ ಅನ್ನಿಸ್ತೋ ಅದನ್ನ ಅವ್ರು ಇಟ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ತಮ್ಮ ಅಂತರಂಗದ ವಿವೇಕದ ಪ್ರಜ್ಞೆಯ ಜಾಗೃತಿಯ ಒಂದು ಸಂಕೇತ ಅಷ್ಟೇ. ಮುಂದೆ ಅಕ್ಕಮಹಾದೇವರು ಚನ್ನಮಲ್ಲಿಕಾರ್ಜುನ, ಅದನ್ನ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಆ ಚನ್ನಮಲ್ಲಿಕಾರ್ಜುನ ಅಲ್ಲ, ಅವರು ತಮ್ಮ ಅರಿವಿನ ಸಂಕೇತ. ನೀಲಾಂಬಿಕೆ ತಾಯಿಯವ್ರದ್ದು ಸಂಗಯ್ಯ. ಯಾವ ಸಂಗಯ್ಯ? ಕೂಡಲ ಸಂಗಮದ ಸಂಗಯ್ಯನ ಸಂಗಯ್ಯ ಅಂತ ಅಷ್ಟೇ. ಅವರು ಅಕ್ಕಮ್ಮ ಬಹಳ ಚೆನ್ನಾಗಿದೆ. ಅಕ್ಕಮ್ಮನವ್ರದ್ದು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ, ಇದು ಅಂಕಿತ ನಾಮ. ಆಯ್ದಕ್ಕಿಲಕ್ಕಮ್ಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಸತ್ಯಕ್ಕ ಶಂಭುಜಕ್ಕೇಶ್ವರ. ಮುಕ್ತಾಯಕ್ಕ ತಮ್ಮ ಅಣ್ಣನ ಹೆಸರು ಅಜಗಣ್ಣ. ಅಜಗಣ್ಣನ ಇಟ್ಕೊಬಿಟ್ಟಿದ್ದಾರೆ ಅವರು. ತಮ್ಮ ಅಣ್ಣ ಅಜಗಣ್ಣ, ಅಣ್ಣ ಗುರು ಎಲ್ಲ ಅವರಿಗೆ. ಹಾಗಾಗಿ ಮುಕ್ತಾಯಕ್ಕ ಅಜಗಣ್ಣ ತಂದೆ ಅಂತಾನೆ ಅವರು ವಚನಾಂಕಿತವನ್ನ ಉಪಯೋಗಿಸಿದ್ದಾರೆ. ಬಂತಾದೇವಿ ಅಂತ, ಅವರು ಬಂತಾದೇವಿ ಕಾಶ್ಮೀರದ ರಾಜಕುಮಾರಿ. ಅವರು ಶರಣೆಯಾಗಿ ಬಂದಂತವ್ರು ಅಕ್ಕಮಹಾದೇವಿ ತರ. ಅವರು ಬಿಡಾಡಿ ಅಂತ. ಬಿಡಾಡಿ ಅಂತಂದ್ರೇನು? ನಿರ್ವಿಕಲ್ಪ ನಿರಾಕಾರ ಸ್ಥಿತಿಗೆ ಬಿಡಾಡಿ ಅಂತ ಕರೀತಾರೆ. ಇಲ್ಲಿ ಬಿಡಾಡಿ ದನಗಳು ಅಂತ ಕರೀತಾರೆ ನಮ್ ಕಡೆ. ಬಿಡಾಡಿ ದನಗಳು ಅಂದ್ರೆ ದಾರಿ ಆಗ್ಲ ಹಿಂಗೆ ತಿರ್ಗಾಡ್ತಾವಲ್ಲ ದನಗಳು, ಯಾವ ಓನರ್ ಇಲ್ದೇ ಇರೋದು, ಅನಾಥ ದನಗಳು, ಅವಕ್ಕೆ ಬಿಡಾಡಿ ಅಂತಾರೆ. ನಿಜವಾದ ಅರ್ಥ ಅನಾಥ ಅಂದ್ರೆ ಏನ್ ಗೊತ್ತಾ? ಅನಾಥ ಅಂದ್ರೆ ನಾವಿಲ್ಲಿ ಸಾಮಾನ್ಯವಾಗಿ ಉಪಯೋಗಿಸೋಂತ ಪದ ಅನಾಥ ಅಂತಂದ್ರೆ ದಿಕ್ಕಿಲ್ಲದವನು ಅಂತ. ಅಂದ್ರೆ ಯಾರೂ ನೋಡ್ಕೊಳಕ್ ಇಲ್ದೇ ಇರುವಂತ ಒಬ್ಬ ವ್ಯಕ್ತಿಗೆ ಅನಾಥ ಅಂತ ಕರಿತೀವಿ. ನಿಜವಾದ ಅರ್ಥ ಅದೇನೇ ಇರೋದು. ದೇವರಿಗೆ ಅನಾಥ ಅಂತ ಕರೀತಾರೆ. ಯಾಕೆ ಅಂದ್ರೆ ದೇವರಿಗೆ ನೋಡ್ಕೊಳಕ್ ಯಾರಿದ್ದಾರೆ ಅಲ್ವಾ? ಅದಕ್ಕೆ ದೇವರಿಗೆ ಬಿಡಾಡಿ ಅಂತ ಕರೀತಾರೆ ಇವರು. ಆತನಿಗೆ ಯಾರು ಇಲ್ಲ, ದಿಕ್ಕಿಲ್ಲ, ದಿಕ್ಕೇಡಿ. ದೇವರು ಅಂದ್ರೆ ದಿಕ್ಕುಗಳು ಇಲ್ಲದಂತವನು ಅಂತ. ದಿಕ್ಕೇಡಿಗೆ ಅಂತ ಕರೀತಾರೆ. ಇನ್ನು ಎಂತೆಂತ ಪದಗಳಿದಾವೆ, ಅವೆಲ್ಲ ವಾರಸುದಾರ ಇಲ್ಲದೆ ಇರುವಂತವನು, ಅವನಿಗೆ ದೇವರು, ಅವನೇ ಭಿಕ್ಷುಕ. ಯಾರು? ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ತಮ್ಮ ಅಂತರಂಗದ ಪ್ರಜ್ಞೆಯ ವಿಕಾಸಕ್ಕೆ ಈ ಎಲ್ಲ ಅಂಕಿತಗಳನ್ನ ಇಟ್ಕೊಂಡಿದ್ದಾರೆ. ಈ ಅಂಕಿತಗಳು ಸ್ಥಾವರವನ್ನ ಪ್ರತಿನಿಧಿಸ್ತವೆ ಅಂತ ನಾವು ಎಲ್ಲಿ ತನಕ ಅಂದ್ಕೋತೀವಿ ಅಲ್ಲಿ ತನಕ ನಮ್ಗೆ ವಚನಗಳು ಅರ್ಥ ಆಗಲ್ಲ ಅಂತ ನಾನು ಆಗ್ಲೇ ಹೇಳಿದೆ. ಹಾಗಾಗಿ ನಾವು ಇನ್ನ ಕೆಲವರು ಗುರು ಬಸವಣ್ಣನವರ ವಿಚಾರಕ್ಕೆ ಬಂದಾಗ, ಬಸವಣ್ಣನವರು ಹೊಸ ಧರ್ಮವನ್ನ ಸ್ಥಾಪನೆ ಮಾಡಲಿಲ್ಲ ಹೇಳ್ತಾರೆ. ಯಾಕೆ? ತಾವು ಬಸವಣ್ಣ, ನಾವಂತೂ ಬಸವಣ್ಣವ್ರ ಮಟ್ಟಕ್ಕೆ ಏರಕ್ಕಾಗಲ್ವಲ್ಲ. ಬಸವಣ್ಣವ್ರು ನಮ್ಮ ಲೆವೆಲ್ಗೆ ಇಳಿಸ್ಕೊಬಿಟ್ರಾಯ್ತು, ಬಹಳ ಸುಲಭ ಇದು. ಹಾಗಾಗಿ ಬಸವಣ್ಣನವರು ಏನು ಮಾಡ್ಲಿಲ್ಲ, ಆಗಮಗಳಲ್ಲಿತ್ತು, ಪುರಾಣಗಳಲ್ಲಿತ್ತು, ಅದನ್ನ ತೆಗೆದು ಇಲ್ಲಿ ಗುರು ಅನ್ನೋದಿತ್ತು, ಲಿಂಗ ಅನ್ನೋದಿತ್ತು, ಜಂಗಮ ಅನ್ನೋದಿತ್ತು. ಹಾಗಾಗಿ ಅದನ್ನೇ ಗುರು ಬಸವಣ್ಣನವರು ಇಲ್ಲಿ ಎಲ್ಲ ಕೊಟ್ಟು ಕನ್ನಡದಲ್ಲಿ ಹೇಳಿದ್ರು ಅಷ್ಟೇ, ಸಂಸ್ಕೃತದಲ್ಲಿ ಇದ್ದದ್ದನ್ನ ಅಂತ ಹೇಳ್ತಾರೆ. ವಚನಗಳು ಅನುಭವ ಸಾಹಿತ್ಯ ಅಥವಾ ಅನುಭಾವ ಸಾಹಿತ್ಯ. ಅನುಭಾವ ಸಾಹಿತ್ಯ ಅಂದ್ರೆ ಇದು ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಇದು ಅನುಭವ ಅಂದ್ರೆ ತನ್ನ ಒಳಗೆ ಘಟಿಸುವ ಘಟನಾವಳಿಗಳು, ತನ್ನ ಜೀವನದಲ್ಲಿ ಘಟಿಸುವ ಘಟನಾವಳಿಗಳು, ಘಟಿಸಿದ ಘಟನಾವಳಿಗಳನ್ನ ಅವರು ಜೀವನ ಸಿದ್ಧಾಂತವಾಗಿ ನಮಗೆ ಅಕ್ಷರ ರೂಪಕ್ಕೆ ತಂದುಕೊಟ್ಟಂತವು ಇವು ವಚನಗಳು, ಆತ್ಮಗೀತೆಗಳು, ಶರಣರ ಆತ್ಮಗೀತೆಗಳು. ಈ ಅನುಭವ ಸಾಹಿತ್ಯಕ್ಕೆ ಬೇರೆ ಯಾವುದ ಅನನುಭವ ಸಾಹಿತ್ಯದ ಅವಶ್ಯಕತೆ ಇಲ್ಲ. ಅನನುಭವ ಸಾಹಿತ್ಯ ಅಂದ್ರೆ ಯಾವುದು ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಮರದ ಕೆಳಗೋ ಒಂದು ಕೋಣೆಯಲ್ಲೋ ಕುಳಿತುಕೊಂಡು ಬರೆದಂತ ಸಾಹಿತ್ಯ. ಅದು ಪ್ರಾಕ್ಟಿಕಲ್ ಅಲ್ಲ. ಯಾಕೆ ಅಂದ್ರೆ ಅದು ಅನುಭವ ಅಲ್ಲ. ಅನುಭವ ಸಾಹಿತ್ಯ ಅಂದ್ರೆ ಯಾವುದು ಅಂದ್ರೆ, ಜನರ ಮಧ್ಯೆ, ಲೋಕದ ಮಧ್ಯೆ ಇದ್ದುಕೊಂಡು ಚರ್ಚಿಸಿ, ಚಿಂತಿಸಿ, ತಾವು ಎಲ್ಲ ನೋವು ನಲಿವುಗಳನ್ನ ಅನುಭವಿಸಿ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡು ಅಲ್ಲಿ ರೂಪಿತವಾದಂತ ಸಾಹಿತ್ಯ ವಚನ ಸಾಹಿತ್ಯ. ಇದು ಅನನುಭವ ಸಾಹಿತ್ಯಗಳಾದ ಪುರಾಣಗಳು, ಸ್ಮೃತಿಗಳು, ಶ್ರುತಿಗಳು, ಇವು ಒಬ್ಬ ವ್ಯಕ್ತಿ ರೂಮಲ್ಲಿ ಕೂತ್ಕೊಂಡೋ ಅಥವಾ ಮರದ ಕೆಳಗೆ ಕೂತ್ಕೊಂಡೋ, ಕುಟೀರದಲ್ಲಿ ಕೂತ್ಕೊಂಡೋ ಒಬ್ಬನೇ ವ್ಯಕ್ತಿ ಬರೆದಂತ ಸಾಹಿತ್ಯ ಆದ್ರೆ ಅಲ್ಲಿ ಚರ್ಚೆ ಇರೋದಿಲ್ಲ, ಚಿಂತನೆ ಇರೋದಿಲ್ಲ. ತನ್ನ ಮೂಗಿನ ನೇರಕ್ಕೆ ಏನು ಸರಿ ಅಂತ ಕಾಣಿಸುತ್ತೋ ಅದನ್ನ ಬರೆದಿರ್ತಾನೆ. ಅದು ಪ್ರಾಕ್ಟಿಕಲ್ ಆಗಿ ಎಲ್ಲೂ ಪ್ರೂವ್ ಆಗಿರೋದಿಲ್ಲ, ಸಿದ್ಧವಾಗಿರುವುದಿಲ್ಲ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ. ಆದ್ರೆ ಶರಣರ ಸಾಹಿತ್ಯ ಪ್ರಾಯೋಗಿಕವಾಗಿ ಸಿದ್ಧವಾದಂತ ಸಾಹಿತ್ಯ.
ಜನರ ಮಧ್ಯೆ, ಲೋಕದ ಮಧ್ಯೆ ಅದು ಅನುಭವಿಸಿ ಅನುಭಾವವಾದಂತ ಸಾಹಿತ್ಯ. ಇದಕ್ಕೆ ಪುರಾಣಗಳ ಉಲ್ಲೇಖ ಬೇಕಿಲ್ಲ, ಶಾಸ್ತ್ರಗಳ ಉಲ್ಲೇಖ ಬೇಕಿಲ್ಲ, ವೇದಗಳ ಉಲ್ಲೇಖ ಬೇಕಿಲ್ಲ. ರೆಫರೆನ್ಸ್ ಉಲ್ಲೇಖ ಅಂದ್ರೆ ಈ ರೆಫರೆನ್ಸ್ಗಳು ಬೇಕಾಗೇ ಇಲ್ಲ ಇವು. ಹಾಗಾಗಿ ಅವೆಲ್ಲವೂ ಕೊಟ್ಟಣವ ಕುಟ್ಟಿದ್ದು ನುಚ್ಚು ಕಾಣಿರೋ ತೌಡು ಕಾಣಿರೋ ಅಂತ ಶರಣರು ಗುರು ಬಸವಣ್ಣನವರು ಹೇಳಿದ್ರು. ವೇದ ಉಪನಿಷತ್ತುಗಳು ಸಾಹಿತ್ಯ ಏನು ಬೇರೆ ಬೇರೆ ವಿಚಾರಗಳು ಏನಿದೆ ಅವೆಲ್ಲವನ್ನು ಕೂಡ ಅವು ಕುಟ್ಟಿದ ತೌಡು, ನುಚ್ಚು, ಅದು ಉಪಯೋಗಕ್ಕೆ ಬರದೇ ಇರೋದು. ಯಾಕೆಂದ್ರೆ ಅದು ನಾನ್ ಪ್ರಾಕ್ಟಿಕಲ್ ಥಿಯರೀಸ್ ಅಂತ. ಇದು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿರುವಂತ ಸಿದ್ಧಾಂತ ವಚನ ಸಾಹಿತ್ಯ. ಹಾಗಾಗಿ ಇವುಗಳಿಗೆ ಯಾವುದೇ ರೆಫರೆನ್ಸ್ ನ ಅವಶ್ಯಕತೆ ಇಲ್ಲ ಅನ್ನುವುದು ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು. ಆಗ ನಮಗೆ ವಚನ ಸಾಹಿತ್ಯ ಅರ್ಥ ಆಗುತ್ತೆ. ಕೆಲವು ಸಂಸ್ಕೃತ ಶ್ಲೋಕಗಳು ಮತ್ತೆ ಹೆಂಗ್ ಬಂದು ಇಲ್ಲಿ ಒಂದು ಸತ್ಯ, ಇದಕ್ಕೆ ವಿಚಾರವನ್ನು ನಾವು ನೋಡ್ತಾ ಹೋದ್ರೆ ಸತ್ಯ ಅನ್ನುವುದು ಎಲ್ಲಾ ಕಡೆ ಒಂದು ತರ ಇರುತ್ತೆ. ಕೆಲವನ್ನ ವೇದಗಳಲ್ಲಿ ನಾವು ಸತ್ಯ ಇಲ್ಲ ಅಂತ ಹೇಳೋದಿಲ್ಲ, ಪುರಾಣಗಳಲ್ಲಿ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಕಡೆ ಇರುತ್ತೆ. ಅವರು ಯೋಚನೆ ಮಾಡಿ ಬರ್ತಿರ್ಬೇಕಾದ್ರೆ ಅಲ್ಲಿ ಕೆಲವು ಇರುತ್ತೆ. ಆದ್ರೆ ಅದು ಪ್ರಾಕ್ಟಿಕಲ್ ಆಗಿ ಸಿದ್ಧವಾಗಿಲ್ಲ, ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿಲ್ಲ. ಅವು ಪ್ರೂವ್ ಆಗಿರೋದಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಆ ಪ್ರೂವ್ ಆಗಿರುವಂತದ್ದನ್ನ ಸಿದ್ಧವಾದಂತ ವಿಚಾರವನ್ನ ಗುರುಬಸವಣ್ಣನವರು ನಮಗೆ ಕೊಟ್ಟೋದ್ರು. ಆದ್ರೆ ಅಲ್ಲಿರುವಂತ ವಿಚಾರಗಳೇನಿದಾವಲ್ಲ ಅವುಗಳ ಕೆಲವು ಕಡೆ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲೂ ನೋಡಿ ಅದರ ಹೇಳಿದರೆ, ಆದ್ರೆ ನೀವು ಆ ರೀತಿ ನಡ್ಕೋತಿಲ್ಲ ಅಂತ ಹೇಳ್ತಾರೆ. ಶ್ಲೋಕಗಳಲ್ಲಿ ಕೆಲವು ಕಡೆ ಇದೆಯಲ್ಲಪ್ಪ, ಅಲ್ಲಿ ಹೇಳಿದಾರಲ್ಲಪ್ಪ ವೇದಗಳಲ್ಲಿ, ಯಾಕೆ ಮತ್ತೆ ಆ ರೀತಿ ನಡ್ಕೋತಿಲ್ಲ ಅಂತ ಕೇಳ್ತಾರೆ. ನಿಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಕೇಳ್ತಾರೆ ಬಸವಣ್ಣವರು. ನಿಮಗೊಂದು ದಾರಿ, ಶಾಸ್ತ್ರ ಹೇಳಕ್ಕೊಂದು ದಾರಿ. ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಹೇಳಿರೋದು ಕೆಲವೊಂದ್ ಕಡೆ ಒಳ್ಳೆ ವಿಚಾರಗಳು ಇದ್ರೂ ಕೂಡ ಅದನ್ನ ಪ್ರಾಯೋಗಿಕವಾಗಿ ಜೀವನದ ಅಳವಡಿಕೆಗೆ ನೀವು ತಗೊಂಡ್ ಬರ್ತಾ ಇಲ್ವಲ್ಲ, ಪ್ರಶ್ನೆಗಳನ್ನ ಕೇಳ್ತಾರೆ. ವರ್ಣಾಶ್ರಮವನ್ನು ಸೃಷ್ಟಿಸಿದ್ದಿರಲ್ಲ, ವರ್ಣಾಶ್ರಮ ಹೆಂಗಿರಕ್ ಸಾಧ್ಯ ಸೃಷ್ಟಿಯಲ್ಲಿ, ಪ್ರಶ್ನೆಗಳು ಬರ್ತವೆ ನೋಡ್ರಿ. ವರ್ಣಾನಾಂ ಕಿಂ ಪ್ರಯೋಜನಂ ಅಂತ ಹೇಳ್ತಾರೆ. ಅಂದ್ರೆ ಇಂಥ ಕಡೆ ಕೆಲವೊಂದ್ ಕಡೆ ಸಂಸ್ಕೃತನ ಉಪಯೋಗಿಸ್ಕೊಂಡಿರ್ತಾರೆ. ಕೆಲವು ಕಡೆ ಸಂಸ್ಕೃತ ವಾಕ್ಯಗಳು, ಶ್ಲೋಕಗಳು ಯಾಕೆ ಬಂದಿದ್ದಾವೆ ಅದನ್ನ ಅಲ್ಲಗಳಿಲಿಕ್ಕೆ ಉಪಯೋಗಿಸಿದ್ದಾರೆ, ಅಲ್ಲಿರುವಂತ ವಿಚಾರಗಳನ್ನ ಅಲ್ಲಗಳಿಲಿಕ್ಕೆ ಉಪಯೋಗಿಸಿದ್ದಾರೆ. ಇನ್ನೊಂದು ಕಡೆ ಅಲ್ಲಿ ಪೂರಕವಾಗಿರುವಂತ ಕಡೆ ಹೇಳ್ತಾರೆ, ನೋಡಿ ಅಲ್ಲಿದೆ ಅದನ್ನ ನೀವು ಉಪಯೋಗಿಸ್ಕೊತಾ ಇಲ್ಲ, ತಪ್ಪು ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಅನುಭವಿಸಿ ತಾವು ಜ್ಞಾನದಿಂದ ಅದನ್ನ ಅರಿತು ಅದನ್ನ ಅನುಭವಕ್ಕೆ ತಂದು ಅಳವಡಿಸಿಕೊಂಡು ಜೀವನಾನುಭಾವವಾಗಿ ಅದನ್ನ ರೂಪಿಸಿಕೊಟ್ಟು ವಚನಗಳನ್ನ ಕೊಟ್ಟಿದ್ದಾರೆ. ಇದು ಅನುಭವ ಸಾಹಿತ್ಯ. ಇವಕ್ಕೆ ಯಾವ ರೆಫರೆನ್ಸ್ ಕೂಡ ಬೇಕಿಲ್ಲ. ಯಾಕೆಂದ್ರೆ ನಾನು ಸಕ್ಕರೆಯನ್ನ ತಿಂದಾಗ ಸಿಹಿ ಅಂತ ನನಗೆ ಅನುಭವಕ್ಕೆ ಬರ್ತಾ ಇದೆ, ಹಾಗಲಕಾಯಿನ ತಿಂದಾಗ, ಬೇವಿನ ಕಾಯಿನ ತಿಂದಾಗ ಕಹಿ ಅಂತ ನನಗೆ ಅನುಭವಕ್ಕೆ ಬರ್ತಾ ಇದೆ. ಈ ಅನುಭವಕ್ಕೆ ನನಗೆ ಯಾವ ಉಲ್ಲೇಖಗಳು ಬೇಕಿಲ್ಲ. ನನ್ನ ನಾಲಿಗೆ ನನಗೆ ಹೇಳ್ತಾ ಇದೆ ಸಿಹಿ ಇದೆ, ಕಹಿ ಇದೆ, ಖಾರ ಇದೆ, ಉಪ್ಪು ಇದೆ, ಹುಳಿ ಇದೆ ಅಂತ ಅಲ್ವಾ. ಇದಕ್ಕೆ ಆ ಪುಸ್ತಕದಲ್ಲಿ ಇದೆ ಅಂತ ನೋಡಿ, ಬೇವಿನ ಕಾಯಿ ಕಹಿ ಅಂತೇಳಿ ಆ ಪುಸ್ತಕದಲ್ಲಿ ಇದೆ ನೋಡಿ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಾನು ತಿಂದು ನೋಡಿದ್ದೀನಿ, ಅದು ಕಹಿ ಇದೆ ಅಷ್ಟೇ. ಇದಕ್ಕೆ ವಚನಗಳೇ ಸಾಕು, ನಮಗೆ ಬೇರೆ ಯಾವ ರೆಫರೆನ್ಸ್ಗಳು ಕೂಡ ಇದಕ್ಕೆ ಅವಶ್ಯಕತೆ ಇರಲಿಲ್ಲ ಶರಣರಿಗೆ. ಹಾಗಾಗಿ ಅವರು ಯಾವ ಉಲ್ಲೇಖವನ್ನು ಕೂಡ ಕೊಟ್ಟಿಲ್ಲ. ಅವು ಕೊಟ್ಟಿರುವಂತಹ ಶ್ಲೋಕಗಳು ಇರುವಂಥವು ಬಹುತೇಕ ವಚನಗಳು ಪ್ರಕ್ಷಿಪ್ತ ವಚನಗಳು. ಪ್ರಕ್ಷಿಪ್ತ ವಚನಗಳು ಅಂದ್ರೆ ಹೊರಗಿನಿಂದ ಸುಮಾರು 15ನೇ ಶತಮಾನದ ಸಂದರ್ಭದಲ್ಲಿ, ವಚನಗಳ ಕ್ರೋಢೀಕರಣ ಸಂದರ್ಭದಲ್ಲಿ, ಸಂಕಲನ ಕಾರ್ಯದಲ್ಲಿ ತೊಡಗಿದಾಗ ಕೆಲವು ಕುತ್ಸಿತ ಬುದ್ಧಿಗಳು, ಮನುಷ್ಯರು ಅವ್ರು ಏನ್ ಮಾಡಿದ್ರು ಅಂದ್ರೆ ಸಂಸ್ಕೃತವನ್ನ ಎತ್ತಿ ಹಿಡಿಬೇಕು, ವೇದಗಳನ್ನ ಎತ್ತಿ ಹಿಡಿಬೇಕು ಅನ್ನೋ ಒಂದು ಕಾರಣದಿಂದ, ಗುರು ಬಸವಣ್ಣನವರ ವಿಚಾರವನ್ನ ಕೆಳಗೆ ಹಾಕಬೇಕು ಅನ್ನೋ ಒಂದು ವಿಚಾರದಿಂದ, ದೃಷ್ಟಿಕೋನದಿಂದ ಅಲ್ಲಿರುವಂತ ಶ್ಲೋಕಗಳನ್ನ ಇಲ್ಲಿರುವಂತ ವಿಚಾರಗಳಿಗೆ ಜೋಡಿಸಿ ತಂದು ಇಲ್ಲಿ ಮಧ್ಯದಲ್ಲಿ ಸೇರಿಸಿದ್ದಾರೆ. ಇವು ಪ್ರಕ್ಷಿಪ್ತ ವಚನಗಳು, ಪ್ರಕ್ಷಿಪ್ತ ವಾಕ್ಯಗಳು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಅನುಭವ ಸಾಹಿತ್ಯಕ್ಕೆ ಯಾವ ಆತರ ಬೇರೆ ಸಾಹಿತ್ಯ, ಅನನುಭವ ಸಾಹಿತ್ಯದ ಉಲ್ಲೇಖ ಬೇಕಾಗಿ ಇಲ್ಲ ಅನ್ನುವುದು ಶರಣರ ಸ್ಪಷ್ಟ ಸಂದೇಶ. ಹಾಗಾಗಿ ಮುಂದೆ ನೋಡೋಣ. ಈಗ ಇನ್ನು ಕೆಲವರು ಹೇಳ್ತಾರೆ, ಬಸವಣ್ಣನವರು ಬರುವುದಕ್ಕೂ ಪೂರ್ವದಲ್ಲಿ ಲಿಂಗ ಇತ್ತು, ಜಂಗಮ ಇತ್ತು, ರುದ್ರಾಕ್ಷಿ ಇತ್ತು, ಪ್ರಸಾದ ಇತ್ತು, ಪಾದೋದಕ ಇತ್ತು, ಎಲ್ಲ ಇತ್ತು. ಹೌದು, ಇತ್ತು, ಇರ್ಲಿ. ಈ ಉದಾಹರಣೆ ನಾನು ಹೇಳ್ತೀನಿ. ಈಗ ಕನ್ನಡದ ಲಿಟ್ರೇಚರ್ ಇದೆ, ಅದು ಆಲ್ಫಾಬೆಟ್ಸ್ ಅಂತ ಕರಿತೇವೆ, ವರ್ಣಮಾಲೆ, ಸ್ವರಗಳು, ವ್ಯಂಜನಗಳು, ಇವೆಲ್ಲ 50 ಅಕ್ಷರಗಳು, ಇವೆಲ್ಲ ಇದೆ.
ಇದು ಯಾವಾಗ ಸೃಷ್ಟಿ ಆಯ್ತು ಅಂತ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಕನ್ನಡ ಆ ಇಂದ ಲಾ ಇದು ಲಾ ತನಕ ಯಾವಾಗ ಈ ಅಕ್ಷರಗಳು ಸೃಷ್ಟಿಯಾದವು? ಯಾರು ಸೃಷ್ಟಿ ಮಾಡಿದ್ರು ಹಾಗಾದ್ರೆ? ಯಾರು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನಾನು ಉಪಯೋಗಿಸ್ತಿರುವಂತ ಪದಗಳು ಎಲ್ಲಿವು? ಕನ್ನಡ ಭಾಷೆಯಲ್ಲಿರುವಂಥವು ಪ್ರತಿಯೊಂದು ಪದಗಳು. ಈಗ ಉದಾಹರಣೆಗೆ ಕುವೆಂಪುರವರು ನಮ್ಮ ಕನ್ನಡ ನಾಡಿನ ಮೇರು ಕವಿ, ರಾಷ್ಟ್ರಕವಿ ಕುವೆಂಪುರವರು ಹಲವಾರು ಸಾಹಿತ್ಯವನ್ನು ಬರ್ತಿದ್ದಾರೆ. ಸುಮ್ಮನೆ ಉದಾಹರಣೆಗೋಸ್ಕರ ಹೇಳ್ಬೇಕು ಅಂದ್ರೆ ಅವರು ಒಂದು ಪದ್ಯ ಬರೀತಾರೆ. ಯಾವ ಪದ್ಯವನ್ನ ಬರೀತಾರೆ? ಬಹಳ ಸ್ಪಷ್ಟವಾಗಿ, 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ಪೂಜಿಸುವ ಬಾರ. ದೊಡ್ಡದಿದೆ ಪದ್ಯ, ನಾನು ಸುಮ್ಮನೆ ಒಂದು ಸಾಲು ತಗೊಂಡಿದ್ದೀನಿ. ಈ ಪದ್ಯ ಬರೀತಾರೆ. ಇದರಲ್ಲಿರುವಂತಹದ್ದು 100 ದೇವರು, ನೂಕು, ದೂರ, ಭಾರತಾಂಬೆ, ದೇವಿ, ಪೂಜಿಸುವ, ಈ ತರ ಪದಗಳಿದಾವಲ್ಲ, ಇವು ಯಾವಾದ್ರೂ ಕುವೆಂಪುರವರು ಸೃಷ್ಟಿ ಮಾಡಿದ ಪದಗಳ? ಹಾಗಾದ್ರೆ 100 ಅನ್ನೋದು ಕುವೆಂಪುರವ್ರಿಗೆ ಪೂರ್ವದಲ್ಲಿ ಇರ್ಲಿಲ್ವಾ? ಪೂಜಿಸುವ ಅನ್ನುವ ಪದ ಮೊದ್ಲಿರ್ಲಿಲ್ವಾ? ನೂಕಾಚೆ ಅನ್ನೋ ಪದ ಕುವೆಂಪುರವ್ರಿಗೆ ಮೊದ್ಲಿರ್ಲಿಲ್ವಾ? ಇತ್ತು. ಆದ್ರೆ ಕುವೆಂಪುರವ್ರು ಏನ್ ಮಾಡಿದ್ರು, ಆ ಯಾವುದೇ ಪದಗಳಿರ್ಲಿ, ಆ ಪದಗಳನ್ನ ಅವು ಅಲ್ಲಲ್ಲೇ ಅವು ತಮ್ಮಷ್ಟಕ್ಕೆ ತಾವು ಭಾಷೆಯಲ್ಲಿ ಇರುತ್ತವೆ. ಇರುವಂತವದನ್ನ ತಮ್ಮ ಭಾವವನ್ನ ಬೆಸೆದು, ತಮ್ಮ ಅನುಭವವನ್ನ ಬೆಸೆದು, ತಮ್ಮ ಅನುಭಾವವನ್ನ ಬೆಸೆದು ಒಂದು ಪದ್ಯದ ರೂಪವನ್ನ ಕೊಡ್ತಾರೆ. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಅಂತ ಒಂದು ಪದ್ಯವನ್ನ ಬರೀತಾರೆ. ಇದು ಅವರ ಭಾವ. ಹಾಗಾಗಿ ಇದು ಕುವೆಂಪುರವರ ಸಾಹಿತ್ಯ. ಪದಗಳು ಮೊದಲೇ ಇದ್ದು ಸಾಹಿತ್ಯವನ್ನ ಸೃಷ್ಟಿ ಮಾಡಿದಂಥವ್ರು ಯಾರು? ಕುವೆಂಪು. ಹಾಗಾಗಿ GS ಶಿವರುದ್ರಪ್ಪನವರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ ಬರೀತಾರೆ. ಈ ಪದಗಳು ಒಂದೊಂದೇ ಪದವನ್ನ ನೀವು ಹುಡುಕ್ತಾ ಹೋಗಿ, ಅವು ಯಾವ ಅವ್ರ GS ಶಿವರುದ್ರಪ್ಪನವರು ಬರೆದಂತ ಪದಗಳಲ್ಲ. ಆ ಮೊದಲೇ ಇದ್ದಂತ ಪದಗಳನ್ನ ಜೋಡಿಸಿ, ತಮ್ಮ ಭಾವಕ್ಕೆ ತಕ್ಕಂತೆ ಜೋಡಿಸಿ, ತಮ್ಮ ಜ್ಞಾನಕ್ಕೆ ತಕ್ಕಂತೆ ಜೋಡಿಸಿ ಅವುಗಳನ್ನ ಒಂದು ಸ್ವರೂಪವನ್ನ ಕೊಟ್ರಲ್ಲ, ಆಗ ಅದು ಅವರ ಸಾಹಿತ್ಯವಾಯಿತು. ಡಾಕ್ಟರ್ GS ಶಿವರುದ್ರಪ್ಪನವರ ಸಾಹಿತ್ಯ ಆಯಿತು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಗುರುಬಸವಣ್ಣನವರು ವಚನ ಬರೀತಾರೆ. ತಂದೆ, ತಾಯಿ, ಬಂಧು, ಬಳಗ ಈ ಪದಗಳು ಯಾವುವು ಕೂಡ ಬಸವಣ್ಣನವ್ರ ಸೃಷ್ಟಿ ಅಲ್ಲ. ಬಸವಣ್ಣನವ್ರಿಗೂ ಪೂರ್ವದಲ್ಲೂ ಕೂಡ ತಂದೆಯನ್ನ ಪದ ಇತ್ತು, ತಾಯಿಯನ್ನ ಪದ ಇತ್ತು, ಬಂಧು ಬಳಗ ಎಲ್ಲ ಪದಗಳು ಇತ್ತು. ಆದ್ರೆ ಬಸವಣ್ಣವ್ರು ಮಾಡಿದ್ದೇನು, ಇವೆಲ್ಲವನ್ನ ತಮ್ಮ ಭಾವಕ್ಕೆ ತಕ್ಕಂತೆ ಜೋಡಿಸಿ ಒಂದು ಪದ್ಯವನ್ನ ಬರೆದ್ರು. ಪದ್ಯ ಅಂತಂದ್ರೆ ವಚನವನ್ನ ಬರೆದ್ರು. ಅದು ಬಸವಣ್ಣನವರ ವಚನ ಆಯ್ತು. ಪದಗಳು ಬಸವಣ್ಣನವರವಲ್ಲ, ವಚನ ಬಸವಣ್ಣನವರು. ಬಹಳ ಚೆನ್ನಾಗಿದೆ ನೋಡ್ರಿ ವಿಚಾರ. ಹಾಗೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಇವೆಲ್ಲಾ ಪದಗಳು ಕೂಡ ಇದ್ದು ಸಂಸ್ಕೃತಿಯ ಭಾಗವಾಗಿ ಇದ್ದು, ಭಾರತೀಯ ಸಂಸ್ಕೃತಿಯ ಭಾಗವಾಗಿ ಇದ್ದು, ಆ ಭಾಗವನ್ನ, ಆ ವಿಚಾರಗಳನ್ನ ಅವು ಬಿಡಿ ಬಿಡಿಯಾಗಿ ಇದ್ದಂಥವಕ್ಕೆ ಗುರು ಬಸವಣ್ಣನವರು ತಮ್ಮ ಭಾವವನ್ನ ಬೆಸೆದು, ತಮ್ಮ ಜ್ಞಾನದ ಒಂದು ವಿಕಾಸದ ಪ್ರಜ್ಞೆಯನ್ನ ಬೆಸೆದು, ನವನವೀನ ರೀತಿಯಲ್ಲಿ ಒಂದು ಸುಂದರವಾದ ಸ್ವರೂಪವನ್ನ ಕೊಟ್ರು. ಆ ಸ್ವರೂಪವೇ ಅಷ್ಟಾವರಣಗಳು, ಪಂಚಾಚಾರಗಳು, ಆಮೇಲೆ ಏನೋ ಷಟ್ ಸ್ಥಳಗಳು. ಇವೆಲ್ಲವುಗಳನ್ನ ತಮ್ಮ ಭಾವಕ್ಕೆ, ತಮ್ಮ ಜ್ಞಾನದ ಒಂದು ವಿಸ್ತಾರವನ್ನ ಅಳವಡಿಸಿ ಒಂದು ಸ್ವರೂಪವನ್ನ ಕೊಟ್ಟು ಹೊಸ ವ್ಯವಸ್ಥೆಯನ್ನ ಹುಟ್ಟು ಹಾಕಿದ್ರಲ್ಲ, ಆ ಹೊಸ ವ್ಯವಸ್ಥೆಯೇ ಲಿಂಗಾಯತ ಧರ್ಮ. ಇಲ್ಲಿ ನಾವು ಧರ್ಮ ಅಂತಂದ್ರೂ ಕೂಡ ಒಂದು ರೀತಿಯಲ್ಲಿ ತಪ್ಪಾಗುತ್ತೆ. ಇದು ಧರ್ಮ ಅಂತಂದ್ರೆ ಏನು ಅಂದ್ರೆ, ಇಡೀ ಸೃಷ್ಟಿಯಲ್ಲಿ, ಇಡೀ ಜಗತ್ತಿನಲ್ಲಿ ಎಷ್ಟು ಧರ್ಮ ಇದಾವೆ ಅಂದ್ರೆ ನಾವು ಹೇಳ್ತಾ ಹೋಗ್ತೀವಿ. ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಹಿಂದೂ ಧರ್ಮ, ಪಾರ್ಸಿ ಧರ್ಮ, ಜೂಡಾಯಿಸಮ್, ಜೂಯಿಶ್ ಅಂತ ಹೇಳ್ತೀವಿ, ಕನ್ಫ್ಯೂಷನಿಸಮ್ ಅಂತ ಹೇಳ್ತೀವಿ, ಆಮೇಲೆ ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಹಿಂದೂ ಧರ್ಮನೂ ಹೇಳಿದೆ. ಹೀಗೆ ಇಷ್ಟೆಲ್ಲ ಧರ್ಮಗಳನ್ನ ಹೇಳ್ತೀವಿ. ಅದರಲ್ಲಿ ಲಿಂಗಾಯತ ಧರ್ಮನೂ ಹೇಳ್ತೀವಿ.
ಧರ್ಮ ಇಡೀ ಸೃಷ್ಟಿಗೆ ಇರುವುದು ಒಂದೇ ಧರ್ಮ. ಧರ್ಮ ಅನ್ನುವುದು ಹಲವಾರು ಇಲ್ಲ. ಧರ್ಮ ಅನ್ನುವ ಪದ ಧಾರಣೆ, ಯಾವುದು ನಾವು ಧರಿಸಿಕೊಂಡಿರ್ತೀವೋ ಅದು ಧರ್ಮ. ಅದು ಇಡೀ ಸೃಷ್ಟಿಗೆ ಒಂದೇ ಧರ್ಮ. ಯಾವುದು? ಸೂರ್ಯ ಸೃಷ್ಟಿಯನ್ನ ಬೆಳಗುವುದು ಧರ್ಮ. ಭೂಮಿ ಬೆಳೆಯನ್ನ ಬೆಳೆಯುವುದು ಧರ್ಮ. ಮನುಷ್ಯ ಪರೋಪಕಾರವನ್ನ ಮಾಡುವುದು ಧರ್ಮ. ಇವು ಸೃಷ್ಟಿಯಲ್ಲಿ ಎಲ್ಲ ಕಡೆ ಒಂದೇ, ಬೇರೆ ಬೇರೆಯಾಗಿರೋಕ್ ಸಾಧ್ಯ ಇಲ್ಲ. ಸತ್ಯವನ್ನ ಹೇಳುವುದು ಧರ್ಮ, ಕಳ್ಳತನ ಮಾಡದಿರುವುದು ಧರ್ಮ. ಹೀಗೆ ಇವೆಲ್ಲವೂ ಕೂಡ ಧರ್ಮ ಅಂತಂದ್ರೆ ಏನು ಅಂದ್ರೆ ಇಡೀ ಸೃಷ್ಟಿಗೆ ಒಂದೇ ಆಗಿರುವುದೇ. ಇವು ಬೇರೆ ಬೇರೆ ಇಲ್ಲ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ, ಅಹಿಂಸೆಯೇ ಪರಮ ಧರ್ಮ ಅಲ್ವಾ? ಹೀಗೆ ಹೇಳ್ಬೇಕಾದ್ರೆ ಇಡೀ ಸೃಷ್ಟಿಯಲ್ಲಿ ಯಾರು ಹಿಂಸೆಯನ್ನ ಮಾಡ್ಲಿಕ್ಕೆ ಹೇಳೋದಿಲ್ಲ, ಯಾರು ಸುಳ್ಳನ್ನ ಹೇಳಲಿಕ್ಕೆ ಹೇಳೋದಿಲ್ಲ. ಇವೆಲ್ಲವೂ ಕೂಡ ಧರ್ಮ ಅಂತ ಕರೆಸ್ಕೊಳ್ಳುತ್ತೆ. ಇದು ಒಂದು ಧರ್ಮಕ್ಕೆ, ಧರ್ಮಗಳು ಹಲವಾರು ಇಲ್ಲ, ಧರ್ಮ ಒಂದೇ ಒಂದು ಇಡೀ ಜಗತ್ತಿಗೆ ಇರುವುದು. ಆದ್ರೆ ಇಲ್ಲಿ ನಾವು ಕರಿತಾ ಇರುವುದು, ಇವೇನ್ ಕರಿತಾ ಇದ್ದೀವಿ, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಜೂಡಾಯಿಸಮ್, ಏನೇನೋ ಕರಿತೀವಿ, ಇಷ್ಟೊಂದು ಧರ್ಮಗಳಿದಾವಲ್ಲ, ಇವು ಮತಗಳೇ ಹೊರತು ಧರ್ಮಗಳಲ್ಲ. ಮತಗಳು, ಮತ ಅಂತಂದ್ರೆ ಏನು ಅಂದ್ರೆ ಒಬ್ಬ ವ್ಯಕ್ತಿಯ ಆಚರಣೆಗಳು, ಒಬ್ಬ ವ್ಯಕ್ತಿಯ ಬೋಧನೆಯ ಇಟ್ಟುಕೊಂಡು, ಆಧಾರವಾಗಿ ಇಟ್ಟುಕೊಂಡು, ಆ ಬೋಧನೆಗಳೊಂದಿಗೆ ಒಂದು ರೂಪವನ್ನ, ಚೌಕಟ್ಟನ್ನು ಹಾಕಿಕೊಂಡು ಆ ಚೌಕಟ್ಟಿನಲ್ಲಿ ಬದುಕುವಂತ ವ್ಯವಸ್ಥೆ ಏನಿದೆ ಅದಕ್ಕೆ ಮತಗಳು ಅಂತ ಕರಿತೀವಿ. ಇವೆಲ್ಲವೂ ಮತಗಳೇ. ಲಿಂಗಾಯತ, ಹಿಂದೂ, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಜೂಡಾ, ಯಾವುದೇ ಬೌದ್ಧ, ಸಿಖ್, ಜಿನ, ಯಾವುದೇ ಇರಲಿ, ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಅಥವಾ ಒಂದು ಪರಂಪರೆಯ ಒಂದು ವಿಚಾರವನ್ನ ಇಟ್ಟುಕೊಂಡು ಅದರ ಸುತ್ತ ಅಥವಾ ಅದರ ಪರಿಕಲ್ಪನೆಗಳಿಂದ ಬಂಧಿತರಾಗಿ ಆ ಚೌಕಟ್ಟಿನ ಒಳಗೆ ಬದುಕುವಂತ ವಿಚಾರ ಏನಿದೆ, ಇವು ಮತಗಳು. ಧರ್ಮ ಜಗತ್ತಿಗೆಲ್ಲ ಒಂದೇ ಒಂದು ಧರ್ಮ. ಅದಕ್ಕೆ ಯಾವ ಚೌಕಟ್ಟು ಇಲ್ಲ, ಧರ್ಮಕ್ಕೆ ಯಾವ ಚೌಕಟ್ಟು ಇಲ್ಲ. ಸ್ವತಂತ್ರ ವಿಚಾರಧಾರೆ, ಮನಸ್ಸಿಗೆ ಸ್ವಾತಂತ್ರ್ಯವನ್ನು ಕೊಡುವುದು. ಯಾವುದು ಸರಿ ಅಂತ ಇದೆ ಆ ಸರಿ ಇರುವುದನ್ನ ಮಾಡುವುದು, ಆ ಸರಿಯನ್ನ ಮಾಡುವುದೇ ಧರ್ಮ. ಸರಿಯ ಅಲ್ಲದ್ದನ್ನ ಮಾಡುವುದು ಅಧರ್ಮ. ಅಷ್ಟೇ. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಧರ್ಮಕ್ಕೂ ಮತಕ್ಕೂ ಇರುವಂತ ವ್ಯತ್ಯಾಸವನ್ನ. ಇವೆಲ್ಲವೂ ಮತಗಳಾದ್ರೆ ಧರ್ಮಕ್ಕೆ ಯಾವ ಭಿನ್ನ ಭಾವಗಳು ಇಲ್ಲ. ಹಾಗಾಗಿ ಕುವೆಂಪುರವರು ಒಂದು ಮಾತು ಹೇಳ್ತಾರೆ, ಏನಂತ ಅಂದ್ರೆ, ಎಲ್ಲ ಮಿತಿಗಳನ್ನ ದಾಟಿ ನೀನು ನಿರ್ದಿಗಂತವಾಗಿ ಏರು, ನಿನ್ನ ಭಾವ ವಿಕಾಸವಾಗ್ಲಿ ಅಂತ ಹೇಳ್ತಾರೆ. ಎಷ್ಟು ವಿಕಾಸವಾಗಬೇಕು ಅಂದ್ರೆ ಅದು ಜಗತ್ತಿನಷ್ಟು ವಿಕಾಸವಾಗಬೇಕು, ವಿಶ್ವದಷ್ಟು ಬಯಲಿನಷ್ಟು ವಿಕಾಸವಾಗಬೇಕು ಅಂತ ಪ್ರಭುದೇವರು ಹೇಳ್ತಾರೆ. ಹಾಗಾಗಿ ನಾವು ಬಯಲ ಸಾಧನೆ ಮಾಡ್ಬೇಕು ಅಂತ ಹೇಳ್ತೀರಿ. ಏನ್ ಸಾಧನೆ ಅಂದ್ರೆ ಬಯಲ ಸಾಧನೆ. ಬಯಲು ಬಯಲನೆ ಬಿತ್ತೆ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ ಅಂತ ಪ್ರಭುದೇವರು ಹೇಳುವಂತ ವಿಚಾರವನ್ನ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ 892ನೇ ಬಸವ ಜಯಂತಿಯ ಒಂದು ಶುಭ ಸಂದರ್ಭದಲ್ಲಿ ನಾವು ಒಂದು ಸಂಕಲ್ಪವನ್ನ ಮಾಡಬೇಕು. ಹಿಂದೆ ಬರೆದಂತ ವಚನಗಳಿಗೆ ಅರ್ಥವನ್ನ, ವ್ಯಾಖ್ಯಾನವನ್ನ ನಾವು ರಿವಿಸಿಟ್ ಅಂತ ಕರಿತೀವಿ. ಅದಕ್ಕೆ ಅಲ್ಲಿ ಇರುವಂತ ಈ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಅನ್ನುವಂಥ ವಿಚಾರಗಳು ನಮಗೆ ಅಸ್ಪಷ್ಟತೆಯ ನೆಲೆಯನ್ನ ಕಲ್ಪಿಸಿಕೊಡುವುದರ ಮೂಲಕ ವಚನಗಳನ್ನ ತಪ್ಪಾಗಿ ನಾವು ಅರ್ಥ ಮಾಡಿಕೊಂಡು ತಪ್ಪಾಗಿ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಹಾಗಾಗಿ ಬಹುಶಃ ನಾವು ವಚನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಹೊಸದಾಗಿ ನಮ್ಮಷ್ಟಕ್ಕೆ ನಾವೇ ಓದಬೇಕು. ಪೂರ್ವಾಗ್ರಹ ಪೀಡಿತರಾಗದೆ ವಚನಗಳನ್ನ ಓದುವ ಅಭ್ಯಾಸವನ್ನ ಮಾಡಿಕೊಳ್ಳೋಣ. ದಿನಕ್ಕೆ ಒಂದೇ ಒಂದು ವಚನವನ್ನ ಸರಿಯಾದ ರೀತಿಯಲ್ಲಿ, ಮೊದಲು ನಮಗೆ ವಚನಗಳ ಅರ್ಥ ಆಗಬೇಕು ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅಷ್ಟಾವರಣಗಳು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಗುರು ಅಂದ್ರೆ ಏನು, ಯಾವ್ಯಾವೆಲ್ಲ ವಿಚಾರಕ್ಕೆ ಗುರು ಅಂತ ಕರೀತಾರೆ, ಯಾವ್ಯಾವೆಲ್ಲ ವಿಚಾರಕ್ಕೆ ಲಿಂಗ ಅಂತ ಕರೀತಾರೆ, ಯಾವೆಲ್ಲ ವಿಚಾರಕ್ಕೆ ಜಂಗಮ ಅಂತ ಕರೀತಾರೆ, ಇವುಗಳ ಸ್ಪಷ್ಟ ವಿಚಾರಗಳು ನಮಗೆ ಏನು ಗೊತ್ತಿಲ್ಲದೆ ಇದ್ರೆ ವಚನಗಳು ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಒಂದು ಸಿಂಪಲ್ ಆಗಿ ನಾವು ಒಂದು ವಚನ ನೋಡೋದಾದ್ರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅನ್ನೋ ಒಂದು ವಚನ ಇದೆ. ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ತೀವಿ? ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಒಂದು ರೀತಿ
ದೇವರೇ ನೀನೇ ನನಗೆಲ್ಲಾ ಗತಿ ಅನ್ನುವ ರೀತಿಯಲ್ಲೂ ನಾನು ಅರ್ಥ ಮಾಡ್ಕೋಬಹುದು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು. ಕೂಡಲ ಸಂಗಮ ದೇವನೇ ನೀನೇ ನನಗೆ ತಂದೆ ತಾಯಿ ಬಂಧು ಬಳಗ ಅಂತ ಅರ್ಥನೂ ಮಾಡ್ಕೋಬಹುದು. ಆದ್ರೆ ಬಸವಣ್ಣನವರು ಸ್ವಲ್ಪ ಆಳವಾಗಿ ನೋಡಿದ್ರೆ, ಬಸವಣ್ಣನವರು ಈ ಒಂದು ಏನು ಸಾಕಾರ ಜಗತ್ತನ್ನ ತಿರಸ್ಕರಿಸಿ ನಿರಾಕಾರವನ್ನ ಅರಸಿ ಕಾಡಿಗೆ ಹೋಗಿ, ಮೇಡಿಗೆ ಹೋಗಿ, ಗವಿಗಳಿಗೆ ಹೋಗಿ ಪೊಟರೆಯನ್ನ ಹುಡುಕಿಕೊಂಡು ಅಲ್ಲಿ ತಪಸ್ಸು ಮಾಡಿ ಜೀವನ ಮಾಡಿದಂಥವ್ರಲ್ಲ ಅವರು. ಅವ್ರು ಏನ್ ಮಾಡಿದ್ರು, ನಿರಾಕಾರ ತತ್ವವನ್ನ ಸಾಕಾರಕ್ಕೆ ತಗೊಂಡು ಬಂದ್ರು. ನಿರಾಕಾರವನ್ನ ಎಲ್ಲಿ ಕಾಣಬೇಕು ಅಂದ್ರೆ ಸಾಕಾರದ ಮುಖದಲ್ಲಿ ಕಾಣಬೇಕು ಅಂತ ಹೇಳ್ತಾರೆ. ನಿರಾಕಾರವನ್ನ ನಿರಾಕಾರದಿಂದ ಅರಿಲಿಕ್ಕೆ ಬರೋದಿಲ್ಲ. ನಿರಾಕಾರವನ್ನ ಅರಿಬೇಕು ಅಂದ್ರೆ ಸಾಕಾರದ ಮುಖ ಬೇಕು. ಅದಕ್ಕೆ ಇಷ್ಟಲಿಂಗವನ್ನ ಕೊಟ್ರು. ಆ ಇಷ್ಟಲಿಂಗದ ಮುಖವೇ ಜಂಗಮ ಅಂತ ಹೇಳ್ತಾರೆ. ಅದನ್ನ ಅರಿಬೇಕು ಜಂಗಮದ ಮುಖಾಂತರ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತಂದ್ರೆ ತಂದೆಯಲ್ಲಿಯೂ ನಿನ್ನನ್ನ ಕಾಣ್ತೇನೆ, ತಾಯಿಯಲ್ಲಿಯೂ ನಿನ್ನನ್ನ ಕಾಣ್ತೇನೆ, ಜಗತ್ತಿನ ಸರ್ವಸ್ವವಲ್ಲೂ ನಿನ್ನನ್ನ ಕಾಣ್ತೇನೆ, ಜಂಗಮದಲ್ಲಿ ಕಾಣ್ತೇನೆ, ಪರಿಸರದಲ್ಲಿ ಕಾಣ್ತೇನೆ, ಪ್ರಕೃತಿಯಲ್ಲಿ ಕಾಣ್ತೇನೆ. ನೀನಿಲ್ಲದ ಸ್ಥಾನ ಇಲ್ಲ, ನೀನಿಲ್ಲದ ಜಗತ್ತಿಲ್ಲ. ನಾನು ಈ ರೀತಿಯಾಗಿ ನಂಬಿಕೊಂಡಿದ್ದೇನೆ, ಹಾಲಲ್ಲದ್ದು ನೀರಲ್ಲದ್ದು ಅನ್ನುವ ರೀತಿಯಾಗಿ ಯೋಚನೆ ಮಾಡಿದಾಗ, ಹೌದು, ಗುರು ಬಸವಣ್ಣನವರು ನಿರಾಕಾರ ಜಗತ್ತನ್ನ ಸಾಕಾರದಲ್ಲಿ, ನಿರಾಕಾರ ಚೈತನ್ಯವನ್ನ ಸಾಕಾರ ಜಗತ್ತಿನಲ್ಲಿ ಕಂಡಂತ ಮಹಾಪುರುಷರು. ಅವರ ಸಾಕಾರವನ್ನ ತಿರಸ್ಕರಿಸಿ ನಿರಾಕಾರವನ್ನ ಹುಡುಕಿಕೊಂಡು ತಪಸ್ಸಿಗೆ ಹೋಗಿ ಗುಡ್ಡದಲ್ಲಿ ಕೂತ್ಕೊಂಡರಂತನಲ್ಲ. ಹಾಗಾಗಿ ವಚನಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳ ಒಂದು ವಿಚಾರಗಳು ಬೇಕಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇವನಾರವ ಇವನಾರವ ಎನ್ನುವ ಒಂದು ವಚನ ಬಹಳ ಸುಂದರವಾಗಿ ಪ್ರಖ್ಯಾತ ವಚನ. ಇದನ್ನ ನಾವು ಸಾಮಾನ್ಯವಾಗಿ ಯಾವ ರೀತಿ ಅರ್ಥ ಮಾಡ್ಕೋತೀವಿ, ಗುರು ಬಸವಣ್ಣನವರು ಇವನಾರು ಅಂತ ಭೇದ ಮಾಡಬೇಡ ಅಂತ ಹೇಳಿದ್ರು ಅನ್ನೋ ಒಂದು ಭಾಷೆಯಲ್ಲಿ ಅದನ್ನ ಅರ್ಥ ಆ ರೀತಿಯಲ್ಲಿ ಅರ್ಥ ಮಾಡ್ಕೋತೀವಿ. ಅದನ್ನ ತಪ್ಪು ಅಂತ ಹೇಳೋದಿಲ್ಲ, ಸರಿನೇ ಇದೆ. ಅದು ಅಂದ್ರೆ ಯಾರಲ್ಲೂ ಭೇದವನ್ನ ಎಣಿಸಬಾರದು ನಾವು ಅನ್ನೋದ. ಅಂದ್ರೆ ವಚನದ ಉಲ್ಲೇಖ ಏನ್ ಬರುತ್ತೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಗುರು ಬಸವಣ್ಣನವರು ತಮ್ಮ ಮನೆಯನ್ನ ಬಿಟ್ಟು ಬಂದಿದ್ದಾರೆ, ತಾವು ಇಷ್ಟಲಿಂಗವನ್ನ ಕಂಡು ಹಿಡಿದಿದ್ದಾರೆ. ಇಷ್ಟಲಿಂಗವನ್ನ ಕಂಡು ಹಿಡಿದು ಎಲ್ಲರನ್ನ ಅಪ್ಪಿಕೊಂಡು, ಅಂದ್ರೆ ಎಲ್ಲರನ್ನ ಒಂದು ಸಮಪಾತಳಿಗೆ ತೆಗೆದುಕೊಂಡು ಬಂದು ಎಲ್ಲರೂ ಇಡೀ ಸಮಾಜದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ರೂಪುಗೊಳಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ದಲಿತರು ಅಥವಾ ಏನೋ ದಮನಿತರು, ಹಿಂದೆ ಶೋಷಿತ ಮನೆಗೆ ಹೋದಾಗ ಅವರು ಯಾರು ಬಸವಣ್ಣನವ್ರನ್ನ ಹತ್ರಕ್ಕೆ ಸೇರಿಸ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಬಸವಣ್ಣನವರು ಹುಟ್ಟಿನಿಂದ ಬ್ರಾಹ್ಮಣ, ಅಧಿಕಾರದಿಂದ ಮಹಾಮಂತ್ರಿ, ಇಂಥವರ ಸಹವಾಸ ನಮಗೆ ಬೇಡಪ್ಪ ಅಂತ ಅವರು ದೂರ ಸರಿತಾ ಇದ್ದಾರೆ. ಹೆದರಿಕಾಯ್ತು, ಭಯ ಅವರಿಗೆ. ಯಾಕೆಂದ್ರೆ ಶೋಷಿತರಿಗೆ ಯಾಕಪ್ಪ ದೊಡ್ಡವ್ರ ಸಹವಾಸ ಅಂತೇಳಿ ಅವರು ಬಸವಣ್ಣನವರಿಂದ ಅವರೇ ದೂರ ಸರಿದು ಹೋಗ್ತಾ ಇದ್ದಾರೆ. ಆಗ ಬಸವಣ್ಣನವರಿಗೆ ನೋವಾಗ್ತಾ ಇದೆ. ನಾನು ಇವರ ಉದ್ಧಾರಕ್ಕೆ ಅಂತ ಬಂದ್ರೆ, ಯಾಕಂದ್ರೆ ಅವ್ರದ್ದೇನು ಉದ್ಧಾರಕ್ಕೆ ಬೇಕಾಗಿಲ್ಲ. ಬಸವಣ್ಣವರೇ ತಾವು ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ರು, ಒಳ್ಳೆ ಅಧಿಕಾರ ಇತ್ತು, ಅವ್ರಿಗೇನು ಉದ್ಧಾರಕ್ಕೆ ಬೇಕಾಗಿಲ್ಲ. ಅವರು ಜಗತ್ತಿನ ಉದ್ಧಾರಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ. ನಾನು ಇವರ ಉದ್ಧಾರಕ್ಕೋಸ್ಕರ ಬಂದ್ರೆ ಇವರು ಹೆದರ್ಕೊಂಡು ಈ ತರ ಹೋಗ್ತಾ ಇದ್ದಾರಲ್ಲಪ್ಪ, ನನ್ನನ್ನ ಇವನಾರು ಅಂತ ದೂರ ತಳ್ಳಬೇಡಿ ನೀವು, ನಾನು ನಿಮ್ಮ ಮನೆಯ ಮಗ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಮನೆಯ ಮಗ, ಹಾಗಂತ ನೀವು ಒಪ್ಕೊಳ್ಳಿ, ನಾನು ನಿಮ್ಮ ಮನೆಯ ಮಗ. ಅದಕ್ಕೆ ಹೇಳ್ತಾರೆ, ದಾಸಿಯ ಮಗನು, ದಾಸನ ಮಗನು, ಬೆರಣಿಗೆ ಹೋಗಿ ಸಂಗವ ಮಾಡಿ ಹುಟ್ಟಿದ ಶಿಶು ನಾನು. ಅಂದ್ರೆ ಅಷ್ಟು ಕನಿಷ್ಠ ಮಟ್ಟಕ್ಕೆ ತಮ್ಮನ್ನ ತಾವು ಇಳಿಸ್ಕೊಳ್ಳೋದ್ರ ಮೂಲಕ ನಾನು ನಿಮ್ಮಲ್ಲಿ ಒಬ್ಬ ಅಂತ ಹೇಳುವಂತ ಒಂದು ಮನಸ್ಥಿತಿಯನ್ನ ರೂಪಿಸ್ಕೊಂಡಿರ್ತಾರೆ. ಆ ನೆಲೆಯಲ್ಲಿ ಈ ವಚನವನ್ನ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ವಚನಗಳು ಬಹಳ ಒಂದು ವಿಶಾಲವಾದಂತಹ ಒಂದು ಪರಿಧಿಯನ್ನು ಹೊಂದಿವೆ. ನಾವು ಅವುಗಳನ್ನ ಲಿಮಿಟ್ ಮಾಡಬಾರ್ದು, ವಚನಗಳ ಭಾವವನ್ನ ಲಿಮಿಟ್ ಮಾಡಬಾರ್ದು. ಇಷ್ಟು ಅಂತೇಳಿ ಅವುಗಳ ವ್ಯಾಪ್ತಿ ನಾವು ಎಷ್ಟು ವಿಚಾರವನ್ನ ಮಾಡ್ತಾ ಹೋಗ್ತೀವಿ ಅಷ್ಟು ಹಿಗ್ತಾ ಹೋಗುತ್ತೆ, ವಿಶ್ವದಷ್ಟು ಹಿಗ್ಗುತ್ತೆ. ಅದು ಬಯಲ ಸ್ವರೂಪ, ವಚನಗಳೇ ಬಯಲ ಸ್ವರೂಪವಾಗಿವೆ. ಇಷ್ಟು ಹೇಳ್ತಾ 892ನೇ ಬಸವ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ, ಮತ್ತೆ ಇನ್ನೊಂದು ವಿಡಿಯೋದ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಮತ್ತಷ್ಟು ವಿಚಾರಗಳನ್ನ ಹಂಚಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಶರಣಾರ್ಥಿ.